सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरम्पराम्। ಭಗವದ್ಗೀತೆಯ 2 ಶ್ಲೋಕ ಹೇಳೋಣ. ಧ್ಯಾನ ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸತ್ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯ ಯೋಗದ 39ನೇ ಶ್ಲೋಕದಿಂದ 53ನೇ ಶ್ಲೋಕದ ತನಕ ಕರ್ಮಯೋಗದ ಬಗ್ಗೆ, ನಿಷ್ಕಾಮ ಕರ್ಮದ ಬಗ್ಗೆ ಹೇಳಿದಾನೆ. ಸೊ ಏಕದಮ್ ನಿಷ್ಕಾಮ ಕರ್ಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಅನ್ಸ್ಬೋದು ನಮ್ಗೆ. ಮುಂದಿನ ಅಧ್ಯಾಯದಲ್ಲಿ ಕರ್ಮದ ಬಗ್ಗೆ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಅಂತಾನೆ. ಆ ಕರ್ಮಯೋಗ ತಿಳ್ಕೊಳ್ಳೋದಲ್ಲೇನೆ ಇಲ್ಲಿ ಹೇಳುವಂಥದ್ದು ಇದೇನಂತಂದ್ರೆ, ನಾ ಹೇಳಿದ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಅದು ಏನಪ್ಪಾ ಅಂದ್ರೆ, ಒಂಥರ ಮುಂದೆ ಭಗವದ್ಗೀತೆನಲ್ಲಿ ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಮುನ್ನುಡಿ ಅಥವಾ ಪಕ್ಷಿ ನೋಟ. ಮುಂದೆ ಎಲ್ಲ ಕಾಲದಲ್ಲಿ ನಾವು ಆಕಾಶವಾಣಿ ಎಲ್ಲ ಕೇಳಬೇಕಾದ್ರೆ ಹೇಳೋ ಈ ವಾರದ ಪಕ್ಷಿ ನೋಟ ಅಂತ. ಈ ಮುಂದಿನ ವಾರದಲ್ಲಿ ಏನೇನು ಕಾರ್ಯಕ್ರಮಗಳು ನಮ್ಮ ಕ್ಲಾಸ್ ಇದ್ರೊಳಗೆ ಬರುತ್ತೆ ಆಕಾಶವಾಣಿ ಚಾನಲ್ ಅಲ್ಲಿ, ಈ ಚಾನಲ್ ಅಲ್ಲಿ ಅಂತ ಹೇಳೋದಕ್ಕೆ ಕಾರ್ಯಕ್ರಮದ ಪಕ್ಷಿ ನೋಟ ಅಂತ. ಇದು 2ನೇ ಅಧ್ಯಾಯನು ಹಾಗೇನೇನೆ ಭಗವದ್ಗೀತೆಯ ಪಕ್ಷಿ ನೋಟ. ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಹೇಳಿರುವಂತಹದ್ದು ಕರ್ಮಯೋಗದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಹೇಳಿದ್ದಾರೆ. ಹಾಗೆ ಜ್ಞಾನಿಯ ಲಕ್ಷಣ, ಜ್ಞಾನಿ ಆಗದ್ಮೇಲೆ ಹೇಗೆ ಲಕ್ಷಣ, ಅವನ ಲಕ್ಷಣ ಹೇಗೆ ಅಂತ ಈ 3 ಟಾಪಿಕ್ ನ ಅವನು ಹೇಳಿರೋದು ಕೃಷ್ಣ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ಜ್ಞಾನ ಯೋಗದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ 2ನೇ ಅಧ್ಯಾಯದಲ್ಲಿ 72 ಶ್ಲೋಕ ಇದೆ. 72 ಶ್ಲೋಕದಲ್ಲಿ 1ನೇ ಶ್ಲೋಕದಿಂದ 10ನೇ ಶ್ಲೋಕ ತನಕ ಅರ್ಜುನನಿಗೆ, ಲಾಸ್ಟ್ 1ನೇ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಯೋಗ ಅಂತ. ಅವನಿಗೆ ರಾಗ, ಶೋಕ, ಮೋಹದಿಂದ ಅವನ ಮನಸ್ಸು ವಿಚಲಿತವಾಗಿ ಅವನಿಗೇನು ಗೊತ್ತಾಗ್ದಲೆ ಕುಸ್ತು ಕೂತಾಗ ಯಾರನ್ನ ಕೇಳಬೇಕು ಅಂದ್ರೆ ಯುದ್ಧ ಭೂಮಿಗೆ ಯಾರು ಕೇಳಕ್ಕಾಗಲ್ಲ, ಎದುರುಗಡೆ ಇದ್ದಲ್ಲ ರಥದ ಸಾರಥಿ ಪಾರ್ಥ ಸಾರಥಿ. ಸೊ ಪಾರ್ಥ ಸಾರಥಿನ ಕೇಳ್ತಾನೆ, ಪಾರ್ಥನೇ ಸಾರಥಿಯಾಗಿದ್ದ ಕೇಳ್ತಾನೆ. ಅದಕ್ಕೆ ಶರಣಾಗತಿ ಆಗ್ತಾನೆ. 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಅರ್ಜುನನ ಶರಣಾಗತಿ ಅದು ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಅದಾದ್ಮೇಲೆ
11ನೇ ಶ್ಲೋಕದಿಂದ 38ನೇ ಶ್ಲೋಕ ತನಕನೂ ನಾವು ನೋಡಿದ್ವು. ಅದರೊಳಗೆ 2 ಟಾಪಿಕ್ ಹೇಳಿದಾನೆ. 11ನೇ ಶ್ಲೋಕದಿಂದ 30ನೇ ಶ್ಲೋಕ ತನಕ ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಅಂತಂದ್ರೆ ಯಾವುದು ಜ್ಞಾನ? ನಾವೆಲ್ಲ ಆ ಮೊಬೈಲ್ ಬಗ್ಗೆ ಜ್ಞಾನ, ಈ ಮೊಬೈಲ್ ಬಗ್ಗೆ ಜ್ಞಾನ, ಅಥವಾ ಇನ್ಯಾವುದೋ ಪ್ರಪಂಚದಲ್ಲಿರೋದೆಲ್ಲ ವಸ್ತುಗಳು, ವಿಷಯಗಳು, ಅಥವಾ ಯಾವುದೋ ನಕ್ಷತ್ರಗಳು, ಯಾವುದೋ ಗ್ರಹಗಳು, ತಾರೆಗಳು, ಅಥವಾ ಯಾವುದೋ ಭೂಮಿ ಒಳಗಡೆ ಇರುವಂಥದ್ದು, ಅಥವಾ ಸಮುದ್ರದ ಒಳಗಡೆ ಇರುವಂಥದ್ದು, ಅಥವಾ ಇನ್ಯಾವುದೋ ಕಣ್ಣಿಗೆ ಕಾಣಿಸ್ತಲೇ ಇರುವಂಥದ್ದು, ಈ ತರದ ವಿಚಾರನ ನಾವು ತಿಳ್ಕೊಂಡಿದ್ರೆ ಅದನ್ನ ಜ್ಞಾನ ಅಂತ ಹೇಳಕ್ಕಾಗ್ತ? ಅದೆಲ್ಲ ಅದು ವ್ಯಾವಹಾರಿಕ ಜ್ಞಾನ. ವ್ಯಾವಹಾರಿಕ ಜ್ಞಾನ ಹೊಟ್ಟೆ ಪಾಡಿಗೋಸ್ಕರ ಕಲ್ತ್ಕೋತಾ ಇರೋದಷ್ಟೇ. ಅದರಿಂದ ಆತ್ಮ ಉನ್ನತಿ ಆಗೋದಾಗ್ಲಿ, ನಮ್ಮ ಆತ್ಮದ ರಿಪೇರಿ ಆಗೋದಾಗ್ಲಿ ಯಾವುದೂ ಆಗಲ್ಲ. ಸೊ ಹಾಗಾಗಿ ಆತ್ಮಜ್ಞಾನದ ಬಗ್ಗೆ ಹೇಳಿರೋದು 11ನೇ ಶ್ಲೋಕದಿಂದ 30ನೇ ಶ್ಲೋಕ ಅಂದ್ರೆ 20 ಶ್ಲೋಕಗಳಲ್ಲಿ ಅವನು ಕೃಷ್ಣ ಆತ್ಮ ಅಂತಂದ್ರೆ ಏನು ಅಂತ ನಾವು ಲಾಸ್ಟ್ ನಲ್ಲಿ 2 ಕ್ಲಾಸ್ ಅಲ್ಲ 3 ಕ್ಲಾಸ್ ಅಲ್ಲಿ ಡೀಟೈಲ್ ಆಗಿ ಆತ್ಮದ ಬಗ್ಗೆ ತಿಳ್ಕೊಂಡಿದ್ವಿ. ಆತ್ಮದ ವಿಚಾರ ತಿಳ್ಕೊಳ್ಳೋದೇನೆ ಜ್ಞಾನ. ಆತ್ಮದ ವಿಚಾರ ತಿಳ್ಕೊಂಡ್ರೆ ಜ್ಞಾನ. ಎಷ್ಟು ತಿಳ್ಕೊಂಡಿದಿರೋ ಇಲ್ಲಿ ಆತ್ಮಜ್ಞಾನ ಈ ಒಂದು ಈ ಜನ್ಮದಲ್ಲಿ, ಇಲ್ಲಿಂದ ಮುಂದಕ್ಕೆ ನೀವು ಫಾರ್ ಎಕ್ಸಾಂಪಲ್ ಆತ್ಮಜ್ಞಾನ ಅನ್ನೋದು 100 ಮಾರ್ಕ್ಸ್ ಇದಿದೆ ಅಂತಂದ್ರೆ, ಇಲ್ಲಿಗೆ ನಾನು 10 ಮಾರ್ಕ್ಸಿನ ಪಾಠ ಓದಿದ್ದೀನಿ ಅಂದ್ರೆ 10 ಮಾರ್ಕ್ಸಿನ ಪಾಠ ಎಲ್ಲ ಗಟ್ ಮಾಡಿ ತಿಳ್ಕೊಂಡಿದ್ದೀನಿ ಅಥವಾ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ 11% ಇಂದ ಪಾಠ ಆರಂಭ ಆಗುತ್ತೆ. ಸೊ ನಿಮ್ಗೆ ಇನ್ನೊಂದು 50% ಕಲ್ತ್ಕೊಂಡ್ರೆ ಇನ್ನೊಂದು ಜನ್ಮದಲ್ಲಿ 60% ಇಂದ ಶುರು ಆಗುತ್ತೆ. ಹಾಗೆ ಅವತಾರ ಒಂದು ಮೋಕ್ಷ ಸತ್ರಕ್ಕೆ ಹೋಗ್ಬೋದು. ನಾವು ಮೊದಲನೇದೇನೆ 10% ತಿಳ್ಕೊಂಡಿಲ್ಲ ಜ್ಞಾನನ, ಬರೀ ವ್ಯವಹಾರ ಜ್ಞಾನ ತಿಳ್ಕೊಂಡಿದ್ವಿ. ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅಂತಾನು ಹೇಳ್ತಾರೆ, ಆತ್ಮಜ್ಞಾನ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನ ಅಂತ. ಅಂದ್ರೆ ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ನ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ತಿಳ್ಕೊಳ್ಳದಲ್ಲೇ ಇದ್ರೆ ನಮ್ಗೆ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳೋದಕ್ಕೋಸ್ಕರ ಜ್ಞಾನ ಯೋಗ ಹೇಳ್ತಾನೆ. ಅದಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನ ಕೃಷ್ಣನಿಗೆ ಅರ್ಜುನ ಹೇಳ್ಬೇಕಾಗತ್ತೆ, ಅರ್ಜುನನಿಗೆ ಕೃಷ್ಣ ಹೇಳ್ಬೇಕಾಗತ್ತೆ, ನೀನು ಸುಮ್ಮನೆ ಕೂತ್ರ ಆಗಲ್ಲಪ್ಪ, ಕ್ಷತ್ರಿಯ ನೀನು, ಕ್ಷತ್ರ ಧರ್ಮದ ಅನುಸಾರವಾಗಿ ನೀನು ಯುದ್ಧ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು, ನಿನ್ನ ಮನಸ್ಸು ಹೇಗಿರಬೇಕು ಅಂತ 31ರಿಂದ 38ನೇ ಶ್ಲೋಕದವರೆಗೆ ಹೇಳ್ತಾರೆ. ಓಡೋಗೋದಲ್ಲ ನೀನು, ನಿನ್ ಕರ್ಮ ನೀನ್ ಮಾಡ್ಬೇಕು, ನೀನು ಸಾಯಿಸ್ದಲೇ ಇದ್ರು ಅವ್ರು ಸಾಯ್ತಾರೆ, ಅದೆಲ್ಲ ಅದನ್ನು ಹೇಳಿ ಕ್ಷತ್ರ ಧರ್ಮದ ಪ್ರಕಾರ ಯುದ್ಧ ಮಾಡ್ಬೇಕು ಅಂತ ಹೇಳಿ ಸಾಂಖ್ಯ ಯೋಗ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಆತ್ಮಜ್ಞಾನ ಹೇಳಿ ನಿನ್ನ ಡ್ಯೂಟಿ ಏನು ಅಂತಾನು ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ 39ರಿಂದ ಅವನಿಗೆ ನಿನ್ ಡ್ಯೂಟಿ ಅಂತ ಹೇಳ್ತಿದ್ದಾಗೆ ಕರ್ಮದ ಬಗ್ಗೆ ಹೇಳ್ತಾ ಇದೆಯಲ್ಲಪ್ಪ, ಹಾಗಾದ್ರೆ ಕರ್ಮ ಅಂತಂದ್ರೆ ಏನು ಅನ್ನೋದು ಅವನಿಗೆ ಡೌಟ್ ಶುರುವಾಗುತ್ತೆ. ಹಾಗಂತ ಕೃಷ್ಣನೇ ಅರ್ಥ ಮಾಡ್ಕೊಂಡು 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ಆದ್ರೆ ಈ ಕರ್ಮಯೋಗದ ಬಗ್ಗೆ ಹೇಳ್ತಾ ಇಲ್ಲ, ನಿಷ್ಕಾಮ ಕರ್ಮದ ಬಗ್ಗೆ ಶುರು ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ನಿಷ್ಕಾಮ ಕರ್ಮ ಒಂದೇ ಸಲ ತಿಳ್ಕೊಳಕ್ ಆಗುತ್ತಾ? ಆಗಲ್ಲ. ಅದಕ್ಕೆ ಮುಂಚೆ ಕರ್ಮ ಅಂದ್ರೆ ಏನು ಅನ್ನೋದೇ ತಿಳ್ಕೊಬೇಕು. ಕರ್ಮ ಅನ್ನೋದೇ ಎಲ್ಲಾರ್ಗೂ ಗೊತ್ತಿಲ್ಲ. ಕರ್ಮಯೋಗ ಅಂತ ಎಲ್ಲಾರು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಎಲ್ಲಿಂದ ಬಂತು ಈ ಪದ ಕರ್ಮ ಅಂತಂದ್ರೆ, ಇದು ಮೊಟ್ಟ ಮೊದಲು ಬಂದಿರೋದೇನೆ ವೇದದಲ್ಲಿ. ವೇದದಲ್ಲಿ 4 ಭಾಗ ಇದೆ. ಪ್ರತಿಯೊಂದು ಒಟ್ಟು 4 ವೇದ ಇದೆ. ಅದರೊಳಗೆ ಯಜುರ್ವೇದದಲ್ಲಿ 2 ಶಾಖೆಗಳಿದೆ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ. ಹಾಗಾಗಿ ಒಟ್ಟು ವೇದಗಳಿರೋದು 4 ಆದ್ರೂ ಇನ್ನೊಂದು ಶಾಖೆನೂ ಇದೆ. ಹಾಗಾಗಿ 4 ವೇದಗಳಿದೆ. ಪ್ರತಿಯೊಂದು ವೇದದಲ್ಲೂ 4 ಭಾಗಗಳನ್ನು ಮಾಡಿದ್ದಾರೆ. ಅದರೊಳಗೆ ಮಂತ್ರ ಭಾಗ, ಸಂಹಿತಾ ಭಾಗ, ಅರಣ್ಯ ಭಾಗ, ಮತ್ತೆ ವೇದದ ಅಂತ್ಯದ ಭಾಗನ ವೇದಾಂತದ ಭಾಗನ ಉಪನಿಷತ್ತಿನ ಭಾಗ ಅಂತಾನು ಕರೀತಾರೆ. ಸೊ ವೇದಗಳನ್ನ ವಿಂಗಡಣೆ ಮಾಡಿದಾಗ ಋಗ್ವೇದದಲ್ಲಿ 4 ಭಾಗ, ಹಾಗೆ ಪ್ರತಿ ವೇದದಲ್ಲೂ 4 ಭಾಗ ಇದೆ. ಆ ಮೊದಲನೇ 3 ಭಾಗನ ಕರ್ಮಕಾಂಡ ಅಂತ ಕರೀತಾರೆ. ಕರ್ಮಕಾಂಡ ಅಂತಂದ್ರೆ ಅಲ್ಲಿಂದ ಬಂದಿದ್ದ ಕರ್ಮ ಅನ್ನೋ ಪದ. ಕರ್ಮಕಾಂಡದಲ್ಲಿ ನಾವು ಏನೇನು ಮಾಡ್ತಾ ಇದೀವಿ ಎಲ್ಲಾವುದು ಕರ್ಮನೇ. ಅಂತಂದ್ರೆ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಅದು ಕರ್ಮನೇ. ಅಂದ್ರೆ ಅದನ್ನ ಸಪರೇಟ್ ಮಾಡಿ ಉಪಾಸನಾ ಯೋಗ ಅಂತ ಬರೆದಿದ್ದಾರೆ. ಆದ್ರೆ ಅದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿದೆ. ನಾನು ಪೂಜೆ ಮಾಡ್ತೀನಿ, ಅದು ಕರ್ಮನೇ. ಯಾವ್ಯಾವ್ದು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಎಲ್ಲಾವುದು ಕರ್ಮನೇ.
ಕರ್ಮ ಅಂತಂದ್ರೆ ನನ್ನ ಪ್ರಾರಬ್ಧ ಕರ್ಮ, ಪೂರ್ವ ಜನ್ಮದ ಕರ್ಮ ಆ ಥರದ್ದಲ್ಲ. ಕರ್ಮ ಅಂತಂದ್ರೆ ನಾನು ಹಿಂಗೇನ್ ಮಾಡ್ತಾ ಇದ್ದೀನಿ ಅದು, ನಾನು ಏನ್ ಸಂಪಾದನೆ ಮಾಡಿ ಇಟ್ಕೊಂಡು ಬಂದಿದ್ದೀನಿ ಅದು ಪೂರ್ವಾರ್ಜಿತ ಕರ್ಮ, ಪೂರ್ವ ಅರ್ಜಿತ ಕರ್ಮ. ಪೂರ್ವ ಅಂದ್ರೆ ಹಿಂದೆ ನನ್ನ ಜನ್ಮದಲ್ಲಿ ನಾನೇ ಅರ್ಜಿ ಅಂದ್ರೆ ಸಂಪಾದನೆ ಮಾಡ್ಕೊಂಡು ಬಂದಿರುವಂತ ಕರ್ಮ. ಸೊ ಹಾಗಾಗಿ ಪೂರ್ವಾರ್ಜಿತ ಕರ್ಮನೂ ಕರ್ಮನೇನೆ, ಈಗ ಮಾಡ್ತಾ ಇರೋ ಕರ್ಮನೂ ಕರ್ಮನೇನೆ. ಕರ್ಮದಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಅದೆಲ್ಲದು ಕ್ಯಾಟಗರಿ ಇದೆ. ಅದು ಈ ಕ್ಲಾಸಿಗೆ ಸಂಬಂಧಪಟ್ಟಿದ್ದಲ್ಲ, ಮುಂದೆ ಭಗವದ್ಗೀತೆನಲ್ಲಿ ಕೊನೆಯಲ್ಲಿ ಬರುತ್ತದು, ಅವಾಗ ಹೇಳೋಣ. ಸರಿ, ಕರ್ಮ ಅಂತಂದ್ರೆ ಏನು ಅಂತಂದ್ರೆ, ಕರ್ಮ ಅನ್ನೋದು ಕರ್ಮಕಾಂಡ ಅಂತ ಹೇಳಿದ್ರೊಳಗೆ, ಅದರೊಳಗೆ ಯೋಗ, ರಾಜಯೋಗ ಅಂತ ಇದೆ, ಕ್ರಿಯಾಯೋಗ ಅಂತ ಹೇಳ್ತಾರೆ, ಸಹಜ ಯೋಗ ಅಂತ ಹೇಳ್ತಾರೆ, ಉಪಾಸನಾ ಯೋಗ, ಕರ್ಮಯೋಗ, ಈ ತರ ಎಲ್ಲ ಯೋಗಗಳ ಹೆಸರುಗಳು ಬೇರೆ ಬೇರೆ ಇದ್ರು ಇದೆಲ್ಲವುದು ಒಂದೇ ಕರ್ಮಯೋಗದ ಕೆಳಗೆ, ಕರ್ಮಕಾಂಡದ ಕೆಳಗೆ ಬರೋದು. ಇದೆಲ್ಲಾ ಹೆಸರುಗಳೇನಿದ್ರು ಒಂದೇ ಯೋಗ. ನಾನು ಮೆಡಿಟೇಷನ್ ಮಾಡ್ಬಿಟ್ರೆ ಅದು ಕರ್ಮಯೋಗ ಆಗಲ್ಲ ಅಂತೇನಿಲ್ಲ, ಎಲ್ಲಾವುದು ಕರ್ಮಕಾಂಡದಲ್ಲೇ ಬರೋದು. ಅದು ಬಿಟ್ಟರು ಆತ್ಮದ ಬಗ್ಗೆ, ಆತ್ಮಜ್ಞಾನ ತಿಳ್ಕೊಳಕ್ಕೆ ಹೋಗ್ತಿದ್ದ ಹಾಗೇನೆ ಅದು ಜ್ಞಾನ ಯೋಗ. ಹಾಗಾಗಿ ಎರಡೇ ಯೋಗ ಇರೋದು, ಕರ್ಮಯೋಗ ಅಥವಾ ಜ್ಞಾನ ಯೋಗ ಅಂತ. ಕರ್ಮಯೋಗದಲ್ಲೇ ಬೇಕಾದಷ್ಟು ಡಿವಿಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದರೊಳಗೆ ಮೇಜರ್ ಆಗಿ ಉಪಾಸನಾ ಯೋಗ ಅಂತನೂ ವೇದದಲ್ಲೇ ಇದೆ, ಉಪಾಸನಾ ಯೋಗ, ಕರ್ಮಯೋಗ ಅಂತ. ಆದ್ರೆ ಕರ್ಮಯೋಗದ ಅಂಡರಲ್ಲೇ ಉಪಾಸನಾ ಯೋಗ ಬರುತ್ತೆ. ಸೊ ಇಲ್ಲಿಗೆ ಕರ್ಮ ಅಂತಂದ್ರೆ ಏನು ಅನ್ನೋದು, ಕರ್ಮಯೋಗ ಎಲ್ಲಿಂದ ಬಂತು ಅಂತ ಗೊತ್ತಾದ್ರೆ, ಕರ್ಮ ಅಂತಂದ್ರೆ ಏನು ಅಂತ ಗೊತ್ತಾಗ್ದಲೆ ನಾವು ಕರ್ಮ ಯೋಗದ ಬಗ್ಗೆ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಆಗಲ್ಲ. ಹಾಗಾಗಿ ಭಗವದ್ಗೀತೆನಲ್ಲಿ ನಾವು ಎಲ್ಲ ತಿಳ್ಕೊಬೇಕಾದ್ರೆ ಪ್ರತಿಯೊಂದು ಪದಗಳಿಗೆ ಅರ್ಥ ತಿಳ್ಕೊಳ್ಬೇಕು. ಕರ್ಮ ಅಂತಂದ್ರೆ ಯವಶಃ ಕರ್ಮ ಅಂತಂದ್ರೆ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಒಂದೇ ಒಂದು ಕ್ಷಣ ಏನು ಕೆಲಸ ಮಾಡ್ದಲೆ ಕೂತ್ಕೊಳಕ್ ಆಗಲ್ಲ. ಸೊ ನಾವು ಕರ್ಮ ಮಾಡ್ತಾ ಇದೀವಿ ಅಂತಂದ್ರೆ ಹೇಗೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು 3 ತರದಲ್ಲಿ ಕರ್ಮ ಮಾಡ್ತಾ ಇರ್ತೀನಿ. ಒಂದು ಕಾಯ, ವಾಚ, ಮನಸ ಅಂತ, ತ್ರಿಕರಣ ಅಂತ ಹೇಳ್ತಾರೆ. ನಮ್ದು 3 ಕರ್ಣಗಳು ಯಾವುದು ಅಂದ್ರೆ, ಕಾಯ, ಈ ದೇಹದಿಂದ ಕೆಲಸ ಮಾಡ್ತಾ ಇರ್ತೀವಿ. ಇನ್ನೊಂದು ಬಾಯಲ್ಲಿ ಮಾತಾಡಿ ಕೆಲಸ ಮಾಡ್ತಾ ಇರ್ತೀವಿ. ಇನ್ನೊಂದು ಮನಸ್ಸಿನಲ್ಲಿ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ. ಈ 3 ಕರ್ಮಗಳೇನೆ. ಸೊ ಈ 3 ತರದ ಕರ್ಮನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ 3 ತರದ ಕರ್ಮ ನಾವು ಮಾಡ್ತಾ ಇರ್ತೀವಿ ಅನ್ನೋದು ಫಸ್ಟ್ ಕರ್ಮದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಕರ್ಮ ಅಂತಂದ್ರೆ ಏನಪ್ಪಾ, ನಾನೇನು ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಅನ್ನಕ್ಕೂ ಆಗಲ್ಲ. ಯಾಕೆಂದ್ರೆ ಯಾರಿಗೂ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಯಾವ ಕೃಷ್ಣ ಹೇಳ್ತಾನೆ, ನನಗೆ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಹಾಗಾಗಿ ಏನಾದ್ರು ಒಂದು ಕರ್ಮ ಮಾಡ್ತಾನೆ ಇರ್ತೀನಿ. ನನಗೆ ಕರ್ಮ ಮಾಡಿದ ಮೇಲೆ ಕರ್ಮಕ್ಕೆ ಫಲ ಬರುತ್ತೆ. ಕರ್ಮಕ್ಕೆ ಫಲ ಬರುತ್ತಲ್ವಾ, ಅಂದ್ರೆ ರಿಸಲ್ಟ್ ಬರುತ್ತೆ. ನಮಗೆ ರಿಸಲ್ಟ್ ಬಗ್ಗೆನೇ ತುಂಬಾ ಯೋಚನೆ. ಹೀಗ್ ಮಾಡಿದ್ರೆ ಆ ರಿಸಲ್ಟ್ ಬಂದ್ಬಿಡುತ್ತೆ, ಈ ತರ ಬಂದ್ರೆ ನನಗಿಷ್ಟ ಆಗಲ್ಲ, ಆ ತರ ಮಾಡಿದ್ರೆ ಇಷ್ಟ ಆಗತ್ತೆ. ಸೊ ಹಾಗಾಗಿ ನಾನು ಕರ್ಮಗಳೆಲ್ಲ ನಾನು ಯೋಚನೆ ಮಾಡಿ ಕೆಲಸಗಳನ್ನ ಮನಸ್ಸಿನಲ್ಲಿ ಮಾಡೋದಾಗ್ಲಿ, ಮಾತಲ್ಲಿ ಮಾಡೋದಾಗ್ಲಿ, ಕೃತಿನಲ್ಲಿ ನನ್ನ ಕೈನಲ್ಲಿ ಮಾಡೋದಾಗ್ಲಿ, ಈ ಕೈ ಅಂದ್ರೆ ದೇಹ ಉಪಯೋಗಿಸ್ಕೊಂಡು ಮಾಡೋ ಕೆಲಸಗಳಾಗ್ಲಿ, ಇದೆಲ್ಲದನ್ನೂ 3 ಸೇರಿ ಕರ್ಮ ಅಂತಂದ್ರೆ, ಈ 3 ಕರ್ಮಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಈ 3 ಕರ್ಮಗಳನ್ನು ಮಾಡಬೇಕಾದ್ರೆ ನಮ್ಗೆ ಯಾವುದು ಪ್ರಬಲವಾಗಿ ಯಾಕೆ ಕರ್ಮಕ್ಕೆ ನಮ್ಮನ್ನು ನುಗ್ತಾ ಇದೆ ಅಂತಂದ್ರೆ, ನಾವು ಮಾಯೆಯ ಅಸ್ತಿತ್ವನ ಪಡ್ಕೊಂಡಿರೋದು ಈ ದೇಹ. ದೇಹ ಅಂತ ಏನಿದೆ, ಇದರೊಳಗೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತೆ ಸ್ಥೂಲ ಶರೀರ. ಕಣ್ಣಿಗೆ ಕಾಣಿಸ್ತಾ ಇರೋದು ಸ್ಥೂಲ ಶರೀರ ಆದ್ರೆ, ಅದ್ರ ಹಿಂದೆ ಸೂಕ್ಷ್ಮ ಶರೀರ, ಅದ್ರ ಹಿಂದೆ ಕಾರಣ ಶರೀರ ಇದೆ. ಈ 3 ಸೇರಿ ಶರೀರ ಅಂತ ಏನಿದೆ, ಇದು ಮಾಯೆ ಮತ್ತೆ ಬ್ರಹ್ಮನ್, ಪ್ರಕೃತಿ ಮತ್ತು ಪುರುಷ ಎರಡು ಆಗಿರುವಂತ ಇದು ಶರೀರ. ಇದರೊಳಗೆ ಪ್ರಕೃತಿ ಮತ್ತು ಪುರುಷ ಇರೋದು. ಈ ಪ್ರಕೃತಿ ಅಂತಂದ್ರೆ ಮಾಯೆ ಅಂತಾನು ಹೇಳ್ತಾರೆ, ಮಾಯೆ ಬ್ರಹ್ಮನ್ ಅಂತಾನು ಹೇಳ್ತಾರೆ. ಮಾಯೆಗೆ 3 ಗುಣ ಇದೆ. 3 ಗುಣ ಯಾವುದು ಅಂದ್ರೆ ಸತ್ವ, ರಜಸ್, ತಮಸ್ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಮೆಟೀರಿಯಲ್ಗೂ ಅಂದ್ರೆ ನಾವು ಏನು ನೋಡ್ತಾ ಇದ್ದೀವಿ, ಭೂಮಿ ಮೇಲೆ, ಭೂಮಿಯಿಂದ ಒಳಗೆ ಹೊರಗೆ ಏನೇನಿದೆ ಎಲ್ಲಾ ಮೆಟೀರಿಯಲ್ಗೂ 3 ಗುಣಗಳಿದೆ. ಅಂದ್ರೆ ನಾವು ಮೆಟೀರಿಯಲ್ ಇಂದ ಪಂಚಭೂತಗಳಿಂದ ಮಾಡಿರೋದ್ರಿಂದ ನಮಗೂ ಆ 3 ಗುಣಗಳು ಬಂದಿದೆ. ಸೊ ಹಾಗಾಗಿ ನಾವು ಕರ್ಮ ಮಾಡ್ತಾ ಇದ್ದೀವಿ. ಯಾವಾಗ ಮಾಡ್ತಾ ಇದ್ದೀವಿ? 3 ತರದ ಕರ್ಮ ಅಂದ್ರೆ ತ್ರಿಕರಣಗಳಿಂದ ಕರ್ಮ ಮಾಡ್ತಾ ಇದೀವಿ. ಕಾಯ, ವಾಚ, ಮನಸ ಅಂತ.
ಕಾಯ ಅಂತಂದ್ರೆ ದೇಹದಿಂದ, ವಾಚ ಅಂದ್ರೆ ಮಾತಿನಿಂದ, ಮನಸ್ಸ ಅಂದ್ರೆ ಮನಸ್ಸಿನಲ್ಲಿ ಬೇಕಾದಷ್ಟು ಆ ಯೋಚನೆ, ಹಿಂಗ್ ಯೋಚನೆ, ಹಾಗೆ ಮಾಡ್ಬೋಣ, ಹೀಗೆ ಮಾಡ್ಬೋಣ ಅಂತ ಮಾಡಕ್ ಮುಂಚೆ ಅದೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ, ಅದು ಒಂದು ಕೆಲಸನೇ. ಸೊ ಯಾವುದೇ ನೀವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಮಾಡ್ತೀರಾ, ಅದು ಒಂದು ಕೆಲಸನೇ. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮಾಡೋದು, ಪ್ರಾಜೆಕ್ಟ್ ಇಂದ ರಿಸಲ್ಟ್ ಬರಬೇಕು, ಅದೆಲ್ಲ ಅದು ಇದೆ. ಸೊ ಹಾಗೆ ಇಲ್ಲೂ ಕರ್ಮ ಅಂತಂದ್ರೆ ನಮ್ಮ ಜೀವನದಲ್ಲಿ ಹುಟ್ಟದಾಗಿಂದ ಸಾಯೋ ತನಕ ಈ ಕರ್ಮ ಮಾಡ್ತಾ ಇದೀವಿ. ತ್ರಿಕರಣದಲ್ಲಿ ಮಾಡ್ತಾ ಇದೀವಿ. ಬರೀ ತ್ರಿಕರಣದಲ್ಲಿ ಮಾತ್ರ ಮಾಡ್ತಾ ಇದೀವ ಅಂದ್ರೆ 3 ಅವಸ್ಥೆಗಳಲ್ಲಿ ಮಾಡ್ತಾ ಇದೀವಿ. 3 ಅವಸ್ಥಾಸ್ ಅಂತಂದ್ರೆ ನಾವು ಎಚ್ಚರವಾಗಿರೋ ಅವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ, ಅಂದ್ರೆ ತ್ರಿಕರಣದಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ಕನಸಿನ ಅವಸ್ಥೆ ಅಂತ ಒಂದಿರುತ್ತೆ. ಎಚ್ಚರ, ಕನಸು ಮತ್ತೆ ನಿದ್ದೆ, ಗಾಢ ನಿದ್ದೆ, ಈ 3 ಅವಸ್ಥೆಗಳಲ್ಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಈ ತ್ರಿಕರಣದಲ್ಲಿ, ತ್ರಿಕಾಲದಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು 3 ಅವಸ್ಥಾಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅದಲ್ಲದೆ ತ್ರಿಕಾಲದಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ಪೂರ್ವ, ಭೂತ, ಭವಿಷ್ಯತ್ ಮತ್ತೆ ವರ್ತಮಾನ. ಸೊ ಭೂತ ಕಾಲಕ್ಕೆ ಹೋಗಿ ಯೋಚನೆ ಮಾಡೋದು, ವರಿ ಮಾಡೋದು, ಅವ್ರು ಹಾಗಂದ್ಬಿಟ್ರು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಹಿಂದಕ್ಕೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳೋದು, ಏನೋ ಮಾಡೋದಕ್ಕೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡ್ತಾ ಇರ್ತೀವಿ. ಈಗಲೂ ಯೋಚನೆ ಮಾಡ್ತಾ ಇರ್ತೀವಿ, ಈಗ ಮಾಡ್ಬೇಕಾಗಿರೋದು ಏನು, ನಾಳೆ ಏನ್ ಮಾಡ್ಬೇಕು, ಇವತ್ತೇನ್ ಮಾಡ್ಬೇಕು ಅಂತ ಭವಿಷ್ಯತ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ತ್ರಿಕರಣದಲ್ಲಿ, ತ್ರಿಕಾಲದಲ್ಲಿ, 3 ಅವಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಷ್ಟೊಂದು ಕರ್ಮ ಮಾಡ್ತಾ ಇದೀವಿ, ಇದರಿಂದ ತಪ್ಪಿಸ್ಕೊಳಕ್ ಆಗತ್ತಾ? ಇದು ಆಗೋದಿಲ್ಲ. ಅದಲ್ದಲೇನೆ ನಾವು 3 ಗುಣಗಳಲ್ಲಿ ಕೆಲಸ ಮಾಡ್ತಾ ಇದೀವಿ, ಅಂದ್ರೆ ಸತ್ವ, ರಜಸ್, ತಮೋ ಗುಣ ಅಂತ ಅಂದ್ಬಿಟ್ಟು. ಸೊ ಆ ಸತ್ವ ಗುಣದಲ್ಲಿ ಜಾಸ್ತಿ ಇದ್ರೆ ನಮ್ದು ಒಂದು 100% ಇದೆ ಅಂತಂದ್ರೆ, ಕೆಲವರು ಈ ತುಂಬಾ ತಾಮಸ ಗುಣದಲ್ಲಿ ಇರ್ಬೋದು. ಅವರಿಗೆ ಜ್ಞಾನನೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಹಾಗಾಗಿ ಅವ್ರಿಗೆ ಯಾವ ಅರಿವು ಇಲ್ಲ, ಒಡ್ರ ತರ ಇರ್ತಾರೆ ಅಥವಾ ರಾಕ್ಷಸರ ತರ ಬಿಹೇವ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅವ್ರಿಗೆ ತಮೋ ಗುಣ ಜಾಸ್ತಿ ಇದೆ. 80% ತಮೋ ಗುಣ, 10% ರಜೋಗುಣ, 10% ಸಾತ್ವಿಕ ಗುಣ ಇದ್ರೆ ಅವ್ರು ತಮೋ ಗುಣ ಜಾಸ್ತಿ ಇರೋದ್ರಿಂದ ತಮೋ ಗುಣದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಕುಂಭಕರ್ಣ ಎಕ್ಸಾಂಪಲ್, ರಾಮಾಯಣದಲ್ಲಿ ಬರೋ ಕುಂಭಕರ್ಣ, ಅವನಿಗೇನಿದ್ರು ಊಟ ಮಾಡೋದು, ನಿದ್ದೆ ಮಾಡೋದು ಅಷ್ಟೇನೆ, ಬೇರೆದ್ ಬಿಟ್ರೆ ಅದೇನು ಕೆಲಸ ಇಲ್ಲ. ಸೊ ತಮೋ ಗುಣ ನಮ್ಮಲ್ಲಿ ಎಲ್ಲಾ ಮನುಷ್ಯರಲ್ಲೂ, ನಮ್ಮಲ್ಲೇ ಸುತ್ತಮುತ್ತ ಇರೋರಲ್ಲಿ ಕೆಲವರು ತಮೋ ಗುಣನೇ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಇರೋರು, ಆ ತರದ್ದೇ ಅಷ್ಟೇ ಕೆಲಸ ಅವ್ರಿಗೆ. ಅದ್ ಬಿಟ್ರೆ ಬೇರೆ ಇನ್ನೇನು ಗೊತ್ತಿರಲ್ಲ ಅಷ್ಟು. ಸೊ ಇನ್ನೊಂದು ರಜೋಗುಣ ಅಂತಂದ್ರೆ ರಾವಣನ್ ತರ. ಸೊ ರಜೋಗುಣ ಅಂತಂದ್ರೆ ನಮ್ಮ ಎಲ್ಲ ಪ್ರಾಪಂಚಿಕ ವಿಷಯಗಳಲ್ಲಿ ಆ ಭೋಗ ಬೇಕು, ಈ ಭೋಗ ಬೇಕು, ಅದು ಬೇಕು, ಹೆಸರು ಬೇಕು, ನನ್ನ ದುಡ್ಡು ಕಾಸು ಎಲ್ಲ ಬೇಕು ಅಂತ ಒದ್ದಾಡ್ತಾ ಇರ್ತೀವಿ. ಸೊ ನಮ್ಗಿನ್ನೂ ಜ್ಞಾನದ ಬಗ್ಗೆ ಅರಿವಿಲ್ಲ. ಇದಕ್ಕೋಸ್ಕರ ಹೆಂಡತಿ, ಮಕ್ಕಳು, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲಾವುದು ಎಂಜಾಯ್ಮೆಂಟ್. ವೀಕೆಂಡ್ ಅಂದ್ರೆ ಎಂಜಾಯ್ಮೆಂಟ್, ಯಾವಾಗ ಹೋದ್ರು ಎಂಜಾಯ್ಮೆಂಟ್ ಅಂತ ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದೀವಿ, ದುಡಿತಾ ಇದೀವಿ, ದುಡ್ಡು ಸಂಪಾದನೆ ಮಾಡಿ ತಿರ್ಗಾ ಸಂತೋಷ ಪಡೋದು. ದುಡ್ಡು ದುಡಿಯುವಾಗ ಕಷ್ಟ ಪಡ್ತಾ ಇದೀವಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ. ಆದ್ರೆ 1 ವಾರ ದುಡ್ದಿದ್ದನ್ನ ಒಂದೇ ವೀಕೆಂಡ್ ಅಲ್ಲಿ ಖರ್ಚು ಮಾಡ್ಕೊಂಡ್ ಬರುವಾಗ ತುಂಬಾ ಸಂತೋಷ ಸಿಗ್ತಾ ಇದೆ ಅಂತ ನಮ್ಮ ಭ್ರಮೆ. ಅದಕ್ ಮುಂಚೆ 1 ವಾರ ಕೆಲಸ ಮಾಡಿದೀವಿ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ, ಅದಕ್ಕೆಲ್ಲ ಕಷ್ಟಪಟ್ಟಿದೀವಿ ಅನ್ನೋದು ಮರ್ತಿದೆ. ಸೊ ಆಮೇಲೆ ಭ್ರಮೆನಲ್ಲಿ ಖರ್ಚು ಮಾಡಿದ್ರೆ ನಮ್ಗೆ ಸುಖ ಸಿಗ್ತಾ ಇದೆ ಅಂತ ನಮ್ಮದೇ ಕಲ್ಪನೆ. ಸೊ ಈ ರಜೋಗುಣದಲ್ಲಿದ್ದಾಗ ಈ ತರ ನಾವು ಈ ಪ್ರಾಪಂಚಿಕ ಸುಖನ, ಇಂದ್ರಿಯ ಸುಖಗಳನ್ನ ಹುಡುಕೊಂಡು ಜಾಸ್ತಿ ಹೋಗ್ತಾ ಇರುವಂಥದ್ದು. ಅದ್ರೊಳಗೆ ಹೆಸರು, ಕೀರ್ತಿ ಅಂತ ಆದಾಗ ದೇಶ, ರಾಗ, ದ್ವೇಷಗಳು ಅಂತಂದ್ರೆ ಸೊ ಅವ್ರ ಮೇಲೆ ದ್ವೇಷ, ಇವ್ರ ಮೇಲೆ ಅಸೂಯೆ, ಅವ್ರಿಗಿನ್ನ ಕಾಂಪಿಟೇಷನ್, ಇದೆಲ್ಲ ಅದು ಬರ್ತಾ ಇರೋದು ರಜೋಗುಣದಲ್ಲಿದ್ದಾಗ. ರಜೋಗುಣದಲ್ಲಿ 80% ರಜೋಗುಣದಲ್ಲಿದ್ದಾರೆ, 10% ತಮೋ ಗುಣ, 10% ಸಾತ್ವಿಕ ಗುಣದಲ್ಲಿದ್ರೆ ಅವ್ರ ನಿದ್ದೆನೂ ಬೇಕಾಗಿಲ್ಲ, ಅವ್ರಿಗೆ ಯಾವ ರೆಸ್ಟು ಬೇಕಾಗಿಲ್ಲ. 80% ರಜೋಗುಣದಲ್ಲಿರೋರು ಹಗಲು ರಾತ್ರಿ ಕೆಲಸ ಮಾಡಿ, ಯಾರು ಸೋಮವಾರಗಳ ಕಂಡ್ರೆ ಸಿಟ್ಟು ಬರ್ತಾ ಇರುತ್ತೆ ಅವ್ರಿಗೆ, ಏನು 1 ಪೈಸಾ ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಆ ಥರದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ರಜೋ ಗುಣದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ ಕೆಲವರು ಸಾತ್ವಿಕ ಗುಣದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಾತ್ವಿಕ ಗುಣಕ್ಕೆ ಬರ್ತಾ ಏನಾಗುತ್ತೆ, ಪ್ರಾಪಂಚಿಕ ಸುಖಗಳಲ್ಲಿ ಏನು ಇಲ್ಲ ಅರ್ಥ. ಸೊ ಈ ಪ್ರಾಪಂಚಿಕವಾಗಿ ನಾವು ಏನೇನು ಅನುಭವಿಸ್ತಾ ಇದೀವಿ ಅದೆಲ್ಲ ಇಂದ್ರಿಯಕ್ಕೆ ಬೇಕಾಗಿರೋ ಸುಖಗಳು. ಜಾಮೂನು ನಾಲಿಗೆಗೆ ಬೇಕು, ತಿಂತಿದ್ದ ಹಾಗೆ ಅದ್ರದ್ದು ಮುಗಿದೋಯ್ತು ಸುಖ. ಹಾಗೆ ನಮ್ದು ಬಟ್ಟೆ ಬರೆ ಅಥವಾ ನಮ್ ಕಣ್ಣಿಗೆ ಬೇಕಾಗಿರೋ ಸುಖಗಳು,
ಈ ಇಂದ್ರಿಯಗಳಿಗೆ ಎಲ್ಲಾ ಸುಖಗಳನ್ನ ಹೊಂಚೋದ್ರೊಳಗೆ ನಮ್ ಜೀವನ ಕಳೆದೋಗುತ್ತೆ. ಹೆಂಡತಿ ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಊಟ ಹಾಕೋದ್ರೊಳಗೆ ನಮ್ ಜೀವನ ಕಳೀತಾ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ. ಆದ್ರೆ ನಾವು ನಮ್ಮ ಇಂದ್ರಿಯಗಳಿಗೆ ಆಹಾರಗಳನ್ನ ಅದ್ ಕೇಳೋದನ್ನೆಲ್ಲ ಕೊಡ್ತಾ ಅದಿನ್ನೂ ಜಾಸ್ತಿ ಕೇಳತ್ತೆ. ಜಾಸ್ತಿ ಕೇಳೋದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ರಜೋಗುಣ ಸಂಪನ್ನರಾಗ್ತೀವಿ. ಸೊ ಆ ರಜೋಗುಣದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಒಂದ್ ಕಡೆಗೆ ಜ್ಞಾನ ಬರ್ತಾ ಏನಾಗುತ್ತೆ, ಸಾತ್ವಿಕ ಗುಣನೇ 80% ಆಗಿ 10% ರಜೋಗುಣ, 10% ತಮೋ ಗುಣ ಇದ್ರೆ ಸ್ವಲ್ಪ ಸಾತ್ವಿಕ ಸಂಪನ್ನತೆ ಬರ್ತಾ ಇದೆ. ಆ ಸಾತ್ವಿಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಮಾಡುವಂತ ಕೆಲಸಗಳೆಲ್ಲ ಬೇರೆ ತರ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಏನಾಗ್ತಾ ಇದೆ, ತ್ರಿಗುಣದಲ್ಲಿ ಕೆಲಸ ಮಾಡ್ತಾ ಇದೀವಿ, ತ್ರಿಕಾಲದಲ್ಲಿ ಕೆಲಸ ಮಾಡ್ತಾ ಇದೀವಿ, ತ್ರಿಕರ್ಣದಲ್ಲಿ ಕೆಲಸ ಮಾಡ್ತಾ ಇದೀವಿ, ಅವಸ್ಥಾಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದೆಲ್ಲ ಯಾವ್ದ್ರಲ್ಲಿ ನಿಮ್ ಕಂಟ್ರೋಲ್ ಇದೆ? ಈ ಕೆಲಸ ಇದೆಲ್ಲ ಇದ್ರೊಳಗೆ ಯಾವ್ದ್ರೊಳಗೆ ಕಂಟ್ರೋಲ್ ಇದೆ? ಯಾವ್ದ್ರೊಳಗೂ ನಮ್ಮ ಕಂಟ್ರೋಲ್ ಅಂತ ಏನಿಲ್ಲ. ನಮ್ಗೆ ಏನೋ ಇಂದ್ರಿಯ ಹೇಳತ್ತೆ, ಆ ಸಿನಿಮಾ ನೋಡ್ಬೇಕು ಅಂತ ಮನಸ್ಸಿಗೆ ಬರ್ತಿದ್ದ ಹಾಗೇನೆ ನನ್ ಕಣ್ಣು ಹೇಳತ್ತೆ ಮನಸ್ಸಿಗೆ. ಸೊ ನನ್ ಮನಸ್ಸಿಗೆ ಹೋಗ್ತಿದ್ದಾಗೆ, ಬೇಕು ಅಂತಿದ್ದಾಗೇನೆ ಆ 1000 ರೂಪಾಯಿ ಟಿಕೆಟ್ ಆದ್ರೂ ಪರವಾಗಿಲ್ಲ, ಕ್ಯೂ ನಿಂತ್ಕೊಂಡ್ರು ಪರವಾಗಿಲ್ಲ, ಹೋಗ್ಲೇಬೇಕು. ಹೊರಡ್ತೀನಿ, ನೋಡ್ತೀನಿ, ಮಾಡ್ತೀನಿ. ಸೊ ಏನ್ ಬೇಕು ಅಂದ್ರೆ ಅದನ್ನ ಹುಡ್ಕೊಂಡು ಹೋಗೋದಕ್ಕೆ ಇಂದ್ರಿಯಗಳ ಹಿಂದೆ ದಾಸನಾಗಿ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ತಮೋಗುಣ ರಜೋಗುಣ ಸಂಪನ್ನನಾಗಿದ್ದೀನಿ ಅಂತ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಬರ್ತಾ ಇದೆ, ಇಂದ್ರಿಯಗಳನ್ನ ನಿಗ್ರಹ ಮಾಡಕ್ ಬರ್ತಾ ಇದೆ ಅಂದಾಗ ನನಗೆ ಈ ಪ್ರಪಂಚದ ಅಷ್ಟೊಂದು ಸುಖಗಳ ಬೇಡ. ಅಂದ್ರೆ ನಾನು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಿದ್ರು ನನಗೆ ಸಂತೋಷ ಇದೆ. ಈ ಇಂದ್ರಿಯಗಳಿಂದ ಸಂತೋಷ ಸಿಗ್ತಾ ಇರೋದಕ್ಕಿಂತ ಜಾಸ್ತಿ ಸಂತೋಷ ನಾನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಸಿಗ್ತೆ ಅಂತ ಹೇಳುವಂತ ಜ್ಞಾನ ಬರ್ತಾ ಸೊ ಈ ಇಂದ್ರಿಯಗಳ ಸುಖಗಳನ್ನ, ಇಂದ್ರಿಯಗಳನ್ನೇ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡಿದಾಗ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಅಂದ್ರೆ ಅದಕ್ಕೆ ಹೊಡೆದು ಬಡ್ದು ಬುದ್ಧಿ ಹೇಳೋದಲ್ಲ. ಅದಕ್ಕೆ ಬುದ್ಧಿವಾದ ಹೇಳ್ತಾ ಆ ಇಂದ್ರಿಯ ನನಗದು ಬೇಕು ಅನ್ನೋದನ್ನ ಬಿಟ್ಟು ಬಿಡುತ್ತೆ. ನನಗದು ಬೇಡ, ಬೇಕು ಅನ್ನೋದನ್ನ ಹುಡ್ಕೊಂಡು ಹೋಗಲ್ಲ, ಅದೇ ಕಾಣಿಸಲ್ಲ ಅವಾಗ. ಸೊ ಬೇರೆದ್ ಕಾಣಿಸ್ತಾ ಹೋಗುತ್ತೆ. ಬೇರೆದ್ ಕಾಣಿಸ್ತಾ ಹೋದಾಗ ಈ ಇಂದ್ರಿಯಗಳೆಲ್ಲ ಸುಮ್ಮನೆ ಕೂತ್ಕೊಳ್ತಿದ್ದಾಗೆ ಮನಸ್ಸು ಕೆಲಸ ಮಾಡಿ ನಮ್ಮನ್ನ ಮೋಕ್ಷದ ಕಡೆಗೆ ಹೋಗ್ಬೇಕಾದ್ರೆ ಬೇಕಾಗಿರುವಂತ ವೇದಾಂತ ಜ್ಞಾನನ ಪಡ್ಕೊಳ್ಳುವಂತ ಶಕ್ತಿನ ಪಡ್ಕೊಳತ್ತೆ. ಹಾಗಾಗಿ ನಾವು ಕರ್ಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಕರ್ಮನ ಯಾವ ತರ ಬೇಕಾದ್ರೂ ಮಾಡ್ಬೋದು. ಈ ತರ 3 ಗುಣಗಳಲ್ಲಿ ಕರ್ಮ ಮಾಡ್ಬೋದು, 3 ಅವಸ್ಥೆಗಳಲ್ಲಿ ಕೆಲಸ ಮಾಡ್ಬೋದು, 3 ಕಾಲಗಳಲ್ಲಿ ಮಾಡ್ಬೋದು, ತ್ರಿಕರಣಗಳಲ್ಲಿ ಕೆಲಸ ಮಾಡ್ಬೋದು. ಸೊ ಈ ತರ ಇರೋದ್ರಿಂದ ನಾವು ಯಾವ ತರ ಕೆಲಸ ಮಾಡ್ಬೇಕು ಅಂತ ನಮ್ಗೇನು ಗೊತ್ತಿಲ್ದಲೇ ಇರೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ, ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮಗ್ ಮೊದ್ಲೇನೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾನೆ. ವೇದಾಂತಕ್ಕೆ ಬಂದಿದ್ರೆ ಗೊತ್ತಾಗುತ್ತೆ. ನೀನು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 3 ಇದನ್ನೇ ಮಾಡ್ತಾ ಇದ್ರೆ, ಧರ್ಮ, ಅರ್ಥ, ಕಾಮ ಈ 3ಕ್ಕೆ ಒದ್ದಾಡ್ತಾ ಇದೆಯಾ ಅಂತಂದ್ರೆ ನಿನ್ಗಿನ್ನು ಮೋಕ್ಷದ ಜ್ಞಾನ ಆಗಿಲ್ಲ. ಹಾಗಾಗಿ ಅರ್ಥ ಅಂದ್ರೆ ದುಡ್ಡಿನ ಸಂಪಾದನೆ, ಆ ದುಡ್ಡಿನಿಂದ ಕಾಮ ಅಂತಂದ್ರೆ ನನ್ನ ಆಸೆಗಳನ್ನ ಪೂರೈಸ್ಕೊಳ್ಳುವಂಥದ್ದು. ಸೊ ಇವೆರಡನ್ನು ಧರ್ಮದ ಚೌಕಟ್ಟಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ಲೆವೆಲ್ಗೆ ಆಗುತ್ತೆ. ಅಥವಾ ಅಧರ್ಮದಲ್ಲಿ ಮಾಡಿದ್ರೆ ಅದಕ್ಕೆ ಬೇರೆ ಒಂದು ಪ್ರತಿಫಲ ಬರುತ್ತೆ. ಸೊ ಹಾಗಾಗಿ ನಾವು ಏನೇ ಕರ್ಮ ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಫಲ ಬರುತ್ತೆ. ಸೊ ನಮಗೆ ಯಾವ ಕೆಲಸ ಮಾಡಿದ್ರು ನಮ್ಗೆ 3 ಫಲಗಳು ಸಿಗುತ್ತೆ. ಒಂದು, ನನಗೆ ಬೇಕಾದ ತರ ಬಂದಾಗ ತುಂಬಾ ಸಂತೋಷ ಆಗುತ್ತೆ. ಸೊ ಸುಖ ಅಂತ ಕರೆದಿದೀವಿ ನಾವು ಅದನ್ನ. ಸೊ ನಮಗೆ ಬೇಕಾಗಿದ್ದ ತರ ಬರಲಿಲ್ಲ ಅದು ರಿಸಲ್ಟ್ ಅಂತಂದ್ರೆ ದುಃಖ ಆಗುತ್ತೆ. ಅದನ್ನ ನಾಟ್ ಫೇವರಬಲ್ ರಿಸಲ್ಟ್ ಅಂತ ಹೇಳ್ತೀವಿ, ಅದನ್ನ ದುಃಖ ಅಂತ ಹೇಳ್ತೀವಿ. ಸೊ ಅದಲ್ದಲೇ ಮಿಶ್ರವಾಗಿರುತ್ತೆ, ಅರ್ಧಂಬರ್ಧ ಸುಖ, ಅರ್ಧಂಬರ್ಧ ನನಗೆ ಫುಲ್ ಬೇಕಾದ ತರನು ಇಲ್ಲ, ಫುಲ್ ಬೇಡದಲೇ ತರನು ಇಲ್ಲ, ಆ ತರ ಸಿಕ್ಕಿದೆ. ಸೊ ಹಾಗಾಗಿ ಸುಖದಲ್ಲಿ ನಮ್ಮ ಪ್ರತಿಫಲದಲ್ಲೇ 3 ತರ ಪ್ರತಿಫಲ ಬಂದ್ಬಿಟ್ಟಿದೆ. ಸೊ ನಾವು ಏನೇ ಕೆಲಸ ಮಾಡಿದ್ರು ಈ 3 ಪ್ರತಿಫಲ ಬಂದೇ ಬರುತ್ತೆ. ನಮ್ಗೆ ಒಂದೇ ಬೇಕಾದ ತರ ಬರುತ್ತೆ, ಒಂದೇ ಬೇಡದಲ್ಲೇ ಇರೋ ತರ ಬರುತ್ತೆ, ಇಲ್ದ ಹೋದ್ರೆ ಮಿಕ್ಸೆಡ್ ಆಗಿ ಬರುತ್ತೆ. ಸೊ ಖಟ್ಟ ಮೀಠ ಅಂತ ಹೇಳ್ತೀವಲ್ಲ, ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರುವಂಥದ್ದು. ಸೊ ಆ ತರ ಮಿಶ್ರ ಫಲ ಅಂತ ಕೃಷ್ಣನೇ ಹೇಳ್ತಾನೆ. ಸೊ ಹಾಗಾಗಿ ನಾವು ಕೆಲಸ ಮಾಡದಲೇ ಇರಕ್ಕಾಗೋದಿಲ್ಲ, ಕೆಲಸನ ಈ ತರ ಎಲ್ಲ ಮಾಡ್ತಾ ಇದ್ದೀವಿ. ಕರ್ಮ ಮಾಡ್ತಾ ಇರೋದ್ರಿಂದ ನಮ್ಗೆ ಕರ್ಮಕ್ಕೆ ನೀವು ಬೇಡ ಅಂದ್ರೂ ಫಲ ಬರುತ್ತೆ.
ಸೊ ಇಲ್ಲಪ್ಪ ನಾನು ಕೆಲಸನೇ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಅನ್ನಕ್ಕಾಗತ್ತಾ ಅಂದ್ರೆ ಅದಾಗದೇ ಇಲ್ಲ. ಯಾಕೆಂದ್ರೆ ಅದು ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಸೊ ಹಾಗಾಗಿ ಈ 3 ಕೆಲಸ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ಅವಾಗ ಕೃಷ್ಣ ಹೇಳೋದು, ನೀನ್ ಮಾಡದೇ ಮಾಡ್ತಾ ಇದ್ರೆ ನಿಂದು ಅಂತ ಏನು ಇಲ್ಲ. ನಾವು ಇಂದ್ರಿಯ ಸುಖಗಳಿಗೆ ದುಡ್ಡು ಕಾಸು ಏನ್ ಸಂಪಾದನೆ ಮಾಡ್ತೀವಿ, ಇದ್ಯಾವುದು ಮುಂದಿನ ಜನ್ಮಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ. ಬೆಂಗಳೂರಲ್ಲಿ ಮಾಡಿರೋ ಆಸ್ತಿ ಬೆಂಗಳೂರಲ್ಲೇ, ಜಯನಗರದಲ್ಲಿ ಮಾಡಿರೋ ಆಸ್ತಿ ಜಯನಗರದಲ್ಲೇ ಬಿಟ್ಟು ಹೋಗ್ಬೇಕು. ನೀವೇನು ಎಲ್ಲೋ ಹೋಗ್ಬಿಡ್ತೀನಿ ಅಂತ ಇದಾಗಲ್ಲ. ಸೊ ಈ ಕರ್ಮದಕ್ಕೆ ಸಿದ್ಧಾಂತಕ್ಕೆ ಈ ಮಿಶ್ರ ಫಲ ಅಂತ ಏನ್ ಹೇಳ್ತಾ ಇದೀವಿ, ಅದನ್ನ ನಾವು ಏನ್ ಮಾಡ್ತಾ ಇದೀವಿ ಅದರ ಮೇಲೆ ಆ ಮಿಶ್ರ ಫಲದಲ್ಲಿ ನಮಗೆ ಪಾಪ ಮತ್ತೆ ಪುಣ್ಯ ಅಂತ ಹೇಳ್ತೀನಿ. ಆ ಪಾಪ ಪುಣ್ಯ ಸಂಪಾದನೆ ಆಗುತ್ತೆ. ಸೊ ನಾವ್ ಇಷ್ಟೆಲ್ಲ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಕರ್ಮ ಮಾಡಕ್ ಆಗ್ದಲೇ ಸುಮ್ನೆ ಕೂತ್ಕೊಳಕ್ ಆಗಲ್ಲ, ಕರ್ಮ ಮಾಡೇ ಮಾಡ್ತೀವಿ. ಮಾಡಿದಾಗ ನನಗ್ ಕಾಣಿಸ್ತಾ ಇರೋದು ಈ 3 ಫಲಗಳು ಕಾಣಿಸ್ತಾ ಇದೆ. ನನಗ್ ಕಾಣಿಸ್ತಲೇ ಇರೋ ತರ ಫಲಗಳು ಇದೆ. ಅದನ್ನ ಪಾಪ ಪುಣ್ಯ ಫಲಗಳು ಅಂತ ಹೇಳ್ತೀವಿ. ಕೆಲವನ್ನ ಫಾರ್ ಎಕ್ಸಾಂಪಲ್, ನೀವು ಕೊತ್ತಂಬರಿ ಬೀಜನ ಹುಟ್ಟಾಕಿದ್ವಿ ಅಂತಂದ್ರೆ 15 ದಿವಸಕ್ಕೆ ಕೊತ್ತಂಬರಿ ಸೊಪ್ಪು ನಿಮ್ ಎದುರಿಗೆ ಕಾಣುತ್ತೆ. ನೀವು ಹುಟ್ಟಾಕಿದ್ರೆ ಈಗ್ಲೇ ಕಾಣಿಸ್ತಾ ಇದೆ. ಸೊ ಇಲ್ಲಪ್ಪ ನಾನು ಟೊಮೆಟೊ ಬೆಳೀತಾ ಇದ್ದೀನಿ ಅಂತಂದ್ರೆ 3 ತಿಂಗಳು 6 ತಿಂಗಳು ಆಗುತ್ತೆ. ಇವತ್ತು ಹಾಕಿದ್ದು 6 ತಿಂಗಳು ಆದ್ಮೇಲೆ ಕಾಣಿಸುತ್ತೆ. ಈಗ ಹುಟ್ಟಿದ ತಕ್ಷಣ, ಹಾಕಿದ ತಕ್ಷಣ ಕೆಲಸ ಮಾಡಿದ್ದು ಇನ್ನೂ ಬೀಜ ಹಾಕ್ತಾ ಇದ್ದೀರಾ, ಹಾಕಿದ ತಕ್ಷಣ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆಯಾ ಫಲ? ಇಲ್ಲ. ಯಾವಾಗ ಕಾಣಿಸ್ತಾ ಇದೆ? 6 ತಿಂಗಳು ಆದ್ಮೇಲೆ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು 15 ದಿವಸ ಆದ್ಮೇಲೆ ಕಾಣಿಸ್ತಾ ಇದೆ. ಹಾಗೆ ತೆಂಗಿನ ಮರ ಹಾಕಿದೀರಾ ಅಂತಂದ್ರೆ ಇವತ್ತು ಹಾಕಿದ್ರೆ 15 ವರ್ಷ ಆದ್ಮೇಲೆ ತೆಂಗಿನಕಾಯಿ ಬರುತ್ತೆ. ಇವತ್ತು ಹಾಕಿದ್ರೆ ನಿಮ್ಗೆ ಕಾಣಿಸ್ತಾ ಇದೆಯಾ ಫಲ? ಇಲ್ಲ. ಹಾಗೆ ಮಾವಿನ ಮರಗಳು ಅದು ಎಲ್ಲ ಅದುವೇ ಫಲಗಳು ತುಂಬಾ ವರ್ಷ ಆದ್ಮೇಲೆ ಬರುತ್ತೆ. ಹಾಗಾಗಿ ಇವತ್ತು ಮಾವಿನ ಹಣ್ಣು ನೀವು ತಿಂತಾ ಇದ್ದೀರಾ ಅಂತಂದ್ರೆ ಯಾರೋ ಹುಟ್ಟು ಹಾಕಿರೋದು. ಇವತ್ತು ತೆಂಗಿನಕಾಯಿ ತಿಂತಾ ಇದ್ದೀರಾ ಅಂತಂದ್ರೆ ಯಾರೋ ಹಾಕಿರೋದು. ಅವ್ರು ಇಲ್ದಲೇ ಇರ್ಬೋದು ಈಗ ಭೂಮಿ ಮೇಲೆ, ಆದ್ರೆ ಅವರು ಹಾಕಿರೋದ್ರಿಂದ ನಮಗ್ ಬರ್ತಾ ಇದೆ. ಸೊ ಆ ತರ ಈ ಹಣ್ಣು ಕಾಯಿಗಳಲ್ಲೇನೆ ಇವಾಗ ನನ್ನ ಎದುರಿಗೆ ಕಾಣಿಸುವಂತ ಫಲ ನನಗೆ ಸಿಗುವಂತ ಫಲ ಇರ್ಬೋದು. ನನಗೆ ಸಿಗ್ದಲೇನೆ ಅದು ತುಂಬಾ ವರ್ಷ ಆದ್ಮೇಲೆ ನಾನು ಇಲ್ದಲೇ ಇದ್ರು ಸಿಗುವಂತ ಫಲಗಳು ನನ್ನ ಕಣ್ಣಿಗೆ ಕಾಣಿಸಲ್ಲ. ನಾನು ಇವತ್ತು ತೆಂಗಿನ ಮರ ಹಾಕಿದೀನಿ, ಸತ್ತೋಗ್ಬಿಟ್ಟೆ 15 ವರ್ಷದೊಳಗೆ ಅಂತಂದ್ರೆ ಅದು ಫಲ ಕೊಡುತ್ತೆ, ನನಗ್ ಗೊತ್ತಿಲ್ಲ, ಫಲ ಕೊಡ್ತಾ ಇದೆ. ಆ ಫಲ ನನಗ್ ಕಾಣಿಸ್ತಾನೆ ಇರಬಹುದು. ಸೊ ಕಾಣಿಸೋವಂತ ಫಲಗಳನ್ನೆಲ್ಲ ದೃಷ್ಟ ಫಲಗಳು ಅಂತ ಹೇಳಿದ್ರೆ, ಕಾಣಿಸ್ದಲೇ ಇರೋ ಫಲಗಳನ್ನ ಅದೃಷ್ಟ ಫಲಗಳು ಅಂತ ಹೇಳ್ತೀವಿ. ಸೊ ಅದೃಷ್ಟ ಫಲಗಳು ನಾವು ಮಾಡಿದ ಕರ್ಮದಿಂದನೇ ಬಂದಿರತ್ತೆ. ನನ್ನ ಕಣ್ಣಿಗೆ ಇವಾಗ ಕಾಣಿಸ್ತಾ ಇಲ್ಲ, ಯಾವಾಗ್ಲೋ ಮುಂದೆ ಕಾಣಿಸುತ್ತೆ. ಹಾಗೆ ಏನಾಗಿದೆ, ನಾವು ಈ ಜನ್ಮದಲ್ಲಿ ಮಾಡೋ ಕೆಲವು ಕರ್ಮಗಳಲ್ಲಿ ಕೆಲವೆಲ್ಲ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಟ್ರೆ, ಕೆಲವೆಲ್ಲ ಈ ಜನ್ಮದಲ್ಲಿ ರಿಸಲ್ಟ್ ಕೊಡದಲ್ಲೇನೆ ಮುಂದಿನ ಜನ್ಮದಲ್ಲಿ ರಿಸಲ್ಟ್ ಕೊಡುತ್ತೆ. ಆ ರಿಸಲ್ಟ್ ಅಲ್ಲಿ ಕೂಡ ನನಗ್ ಬೇಕಾಗಿರೋ ರಿಸಲ್ಟ್ ಅಥವಾ ಬೇಡದಲ್ಲೇ ಇರೋ ರಿಸಲ್ಟ್. ಬೇಕಾಗಿರೋ ರಿಸಲ್ಟ್ ಅನ್ನೆಲ್ಲ ಸುಖ ಅಂತ ಕರಿತೀವಿ. ಪಾಪ ಪುಣ್ಯ ಅಂತ ಅನ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ನಾನು ಸುಖ ಅಂತ ಏನಾಗ್ತಾ ಇದೆ ಅದೆಲ್ಲ ಪುಣ್ಯದಿಂದ ಬರ್ತಾ ಇರೋವಂಥದ್ದು. ನನಗೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ಅದೆಲ್ಲ ಪಾಪದಿಂದ ಬರ್ತಾ ಇರೋವಂಥದ್ದು. ಇದು ಯಾವುದು ಕಥೆಯಲ್ಲ, ಇದಕ್ಕೆ ಸರಿಯಾಗಿ ಸೈಂಟಿಫಿಕ್ ರೀಸನ್ಸ್ ಇದೆ. ನಾನು ಅದನ್ನ ಕರ್ಮ ಥಿಯರಿ ಅಂತ ಬೇರೆ ತತ್ವಬೋಧದಲ್ಲಿ ಮಾಡಿದಾಗ ಅದನ್ನ ಕೇಳಿದವ್ರಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಇದು ಅದು ಜೊತೆನಲ್ಲೇ ಪಾಠ ಮಾಡ್ತಾ ಇರ್ತೀವಿ ನಾವು. ಸೊ ಎರಡನ್ನು ಕೇಳಿಸ್ಕೊಂಡವ್ರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟು ಕರ್ಮ ಥಿಯರಿ. ಕರ್ಮ ಅಂತಂದ್ರೆ ಹೀಗೆ ಕರ್ಮ ಇದೆ. ಸೊ ಹೀಗೆ ಮಾಡ್ಬೇಕಾದ್ರೆ ನೀನು ಇಂದ್ರಿಯ ಸುಖಕ್ಕೆ ಒದ್ದಾಡಿ ಈ ಜನ್ಮದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಒಂದು ಬಿಡುಗಾಸನು ನೀನ್ ತಗೊಳಕ್ ಆಗಲ್ಲ, ಹೋಗಕ್ಕಾಗಲ್ಲ ಅಂತ ಅಂದ ಮೇಲೆ ಇದಕ್ಕೆ ಹೆಚ್ಚಿಗೆ ಶ್ರಮ ಮಾಡ್ಬೇಕಾ, ಅಥವಾ ನಾನು ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡಿದ್ರೆ? ಸೊ ನಮಗೆ ಇನ್ನೂ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಅಂದ್ರೆ ಕಲ್ಪನೆ ಏನಂದ್ರೆ, ಪುರಾಣಗಳಲ್ಲಿ ಕಥೆಗಳಲ್ಲಿ ಸೊ ಹೆಚ್ಚಿಗೆ ಪುಣ್ಯ ಮಾಡಿದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗ್ತೀನಿ, ಹೆಚ್ಚಿಗೆ ಪಾಪ ಮಾಡಿದ್ರೆ ನರಕ ಲೋಕಕ್ಕೆ ಹೋಗ್ತೀನಿ, ಕಷ್ಟ ಅನುಭವಿಸ್ತೀನಿ ಅಂತ. ಸೊ ನೀವು ಪುಣ್ಯ ಲೋಕಕ್ಕೆ ಹೋಗಿ ಸ್ವರ್ಗಕ್ಕೆ ಹೋದ್ರು ಅಲ್ಲೇನ್ ಪರ್ಮನೆಂಟ್ ಆಗಿ ನೀವೇನ್ ಅಲ್ಲಿ ಇರಕ್ಕಾಗಲ್ಲ. ನಿಮ್ ಪುಣ್ಯ ಎಲ್ಲ ಮುಗೀತಿದ್ದ ಹಾಗೆ ವಾಪಸ್ ಭೂಲೋಕಕ್ಕೆ ಕಳಿಸ್ತಾನ. ಸೊ ಪಾಪ ಮಾಡಿ ಅಲ್ಲೇನು ಪರ್ಮನೆಂಟ್ ಆಗಿ ನರಕದಲ್ಲೂ ಇರಕ್ಕಾಗಲ್ಲ. ನಿಮ್ ಪಾಪದ ಹೊರೆ ಎಲ್ಲ ಇಳಿತಿದ್ದ ಹಾಗೆ ತಿರ್ಗಾ ಭೂಲೋಕಕ್ಕೆ ಬರ್ತಾರೆ.
ಸೊ ಅಂದ್ರೆ ಭೂಲೋಕ, ಸ್ವರ್ಗಲೋಕ, ನರಕಲೋಕ ಅವೆಲ್ಲ ನಮ್ಮ ಕಥೆನಲ್ಲಿ ಒಂದು ಇಮ್ಯಾಜಿನೇಷನ್. ನೀವು ಕರ್ಮ ಮಾಡಬೇಕಾದ್ರೆ ಯಾವ ರೀತಿನಲ್ಲಿ ಕರ್ಮ ಮಾಡ್ಬೇಕು ಅಂತ ನಿಮ್ಗೊಂದು ಹೇಳೋದಕ್ಕೆ ಹೆದರಿಕೆ ಮಾಡಿ. ಮಕ್ಳಿಗೆ ಹೇಳ್ತೀವಲ್ವಾ, ನೋಡು ಅಲ್ಲಿ ಹೋಗ್ಬೇಡ, ಗುಮ್ಮ ಇದೆ, ಇಲ್ಲಿ ಬಂದ್ರೆ ಕಳ್ಳ ಇದ್ದಾನೆ, ಅಲ್ಲಿ ನೋಡು ಪೊಲೀಸ್ನವ್ರು ಇದ್ದಾರೆ ಅಂತ ಹೆದರ್ಸ್ತೀವಲ್ಲ, ಆತರ ಇದನ್ನೆಲ್ಲದನ್ನು ಹೆದರ್ಸ್ತಾ ಇರೋದು. ಸೊ ಸ್ವರ್ಗಕ್ಕೆ ಹೋಗ್ಬಿಡ್ತೀಯ ನೀನು ಅಂತ, ಇಲ್ಲ ನರಕಕ್ಕೆ ಹೋಗ್ಬಿಡ್ತೀಯ ಅಂತ ಹೆದರ್ಸ್ತಾ ಇದೆ. ಅಂದ್ರೆ ಹೆದರ್ಸೋದು ಅಂತಂದ್ರೆ ನಮಗೆ ಸರಿಯಾದ ದಾರಿನಲ್ಲಿ ಬರ್ಲಿ ಅಂತ. ಅದಿದೆಯಾ ಇಲ್ವಾ ಅನ್ನೋಕ್ಕಿಂತ ಹೆಚ್ಚಾಗಿ ಕರ್ಮ ಮಾಡಿದಾಗ ಫಲ ಬರುತ್ತೆ, ಅದು ಮಾತ್ರ ಗ್ಯಾರಂಟಿ ಇದ್ದೇ ಇದೆ. ಹಾಗಾಗಿ ಕರ್ಮದ ಬಗ್ಗೆ ತಿಳಿದಲೇ ನಾವು ಭಗವದ್ಗೀತೆನಲ್ಲಿ ಕರ್ಮಯೋಗ ಓದಿದ್ರೆ ಅಥವಾ ಏನು ಓದಿದ್ರೆ ಏನು ಪ್ರಯೋಜನ ಇಲ್ಲ. ಆ ವಾಕ್ಯಗಳಿಗೆಲ್ಲ ಅರ್ಥ ಪಡ್ಕೊಂಡ್ರೆ ಏನು ಇಲ್ಲ. ಇದಿಷ್ಟು ಕರ್ಮ ಅಂತಂದ್ರೆ ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಯಾವ್ದ್ರಿಂದ ತಪ್ಪಿಸ್ಕೊಳಕ್ಕಾಗತ್ತೆ? ಯಾವ್ದ್ರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಿರೋದ್ರಿಂದ ಏನ್ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಅಂದ್ರೆ, ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತ. ಸೊ ನಮ್ಗೇನಾಗುತ್ತೆ, ನಾವು ಯಾವಾಗ್ಲೂ ನಾವು ಏನ್ ಕೆಲಸ ಮಾಡಿದ್ರು ಅದರಿಂದ ನನಗೆ ಬೆನಿಫಿಟ್ ಏನು ಅಂತಾನೆ ಫಸ್ಟ್ ಯೋಚನೆ ಮಾಡೋದು. ಸೊ ಪ್ರಯೋಜನ ಅನುದ್ದೇಶ್ಯ ಮಂದೋಪಿ ನ ಕಾರ್ಯ ಪ್ರವರ್ತತೆ ಅಂತ ಹೇಳ್ತಾನೆ ವೇದದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ, ಏನು ಪ್ರಯೋಜನ ಇಲ್ಲ ಅಂತಂದ್ರೆ ಒಬ್ಬ ದೊಡ್ಡ ಶಿಖಾಮಣಿ ಕೂಡ ಎದ್ದು ಈ ಕಡೆಯಿಂದ ಆ ಕಡೆ ಹೋಗಿ ಕೆಲಸ ಮಾಡಲ್ಲ ಅಂತ. ಏನು ಪ್ರಯೋಜನ ಇಂದಲೇ ಇರೋ ಕೆಲಸ ಮಾಡಕ್ಕೆ ಎದ್ದು ನಿಂತ್ಕೊಳ್ತೀರಾ? ನೀವು ಎದ್ದು ಹೋಗ್ತೀರಾ? ಹೋಗಲ್ಲ. ಪ್ರಯೋಜನ ಇದ್ರೆ ಎದ್ದು ಹೋಗಿ ಕೆಲಸ ಮಾಡಲ್ಲ. ಏನು ಪ್ರಯೋಜನ ಇಂದಲೇ ಇರೋಂಥ ಕೆಲಸ ಮಾಡಕ್ ಹೋಗ್ತೀರಾ? ಇಲ್ಲ. ಸೊ ಆ ತರ ಇರುವಾಗ ನಾವು ಯಾವಾಗ್ಲೂ ಕೆಲಸ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಏನ್ ಪ್ರಯೋಜನ, ಏನ್ ಲಾಭ, ಏನ್ ಪ್ರಯೋಜನ, ಈ ತರದ್ರೊಳಗೆ ಜೀವನ ಮಾಡ್ತಾ ಇರ್ತೀವಿ. ಸೊ ನನಗೇನ್ ಅನುಕೂಲ ಇದರಿಂದ ಅಂತಾನೆ ಎಲ್ಲಾ ಕೆಲಸ ಮಾಡೋದು. ಹಾಗೆ ಮಾಡ್ತಾ ಇದ್ರೆ ನನಗೇನ್ ಅನುಕೂಲ ಅಂತ ಮಾಡ್ತಾ ಇರೋದನ್ನ ನಂದು ಸಕಾಮ ಕರ್ಮಗಳು ಅಂತ ಕರಿತೀವಿ. ಸಕಾಮ ಅಂದ್ರೆ ನನಗೇನೆ ನನ್ನ ಕಾಮನೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ, ನನ್ನ ಏನ್ ಲಾಭ ಇದೆ ಅದನ್ನು ಮಾತ್ರ ಮಾಡೋದಕ್ಕೆ ಮಾಡುವಂತ ಕೆಲಸಗಳನ್ನ ಸಕಾಮ ಕರ್ಮಗಳು ಅಂತ ಹೇಳ್ತೀವಿ. ಸಕಾಮ ಕರ್ಮದಲ್ಲಿ ತಿರ್ಗಾ ತಾಮಸಿಕವಾಗಿರೋದು, ರಾಜಸಿಕವಾಗಿರೋದು, ಆಮೇಲೆ ಸಾತ್ವಿಕವಾಗಿರೋ ಸಕಾಮ ಕರ್ಮಗಳು ಇದೆ. ಅದಲ್ದಲೇನೆ ಏನಾಗುತ್ತೆ, ಒಂದು ಲೆವೆಲ್ಗೆ ಜ್ಞಾನ ಬರ್ತಿದ್ದ ಹಾಗೇನೆ ಅಲೆಕ್ಸಾಂಡರ್ ಅಂತ ಇದ್ನಲ್ಲ, ಅಲೆಕ್ಸಾಂಡರ್ ಗ್ರೀಸ್ ದೇಶದವನು. ಅವನ ದೇಶದಲ್ಲಿ ಅವ್ರು ಆರಾಮಾಗಿ, ಆ ದೇಶ ಎಲ್ಲ ದೊಡ್ಡ ದೇಶವಾಗಿತ್ತು, ಆರಾಮಾಗಿ ರಾಜ್ಯಭಾರ ಮಾಡ್ಕೊಂಡಿರ್ಬೋದಾಗಿತ್ತು. ಅವನ ತಲೆಯಲ್ಲಿ ಹುಚ್ಚ ಏನು ಅಂತಂದ್ರೆ, ನನ್ಗೆ ಇನ್ನೂ ದೊಡ್ಡ ಹೆಸರು ಬೇಕು, ಪ್ರಪಂಚನೇ ಗೆದ್ದು ಬಿಡಬೇಕು ಅಂತ ಗೆದ್ದು ಅವನು ಎಲ್ಲಾ ಕಡೆನೂ ಗೆದ್ದು ಇಂಡಿಯಾಕ್ಕೆ ಬಂದಾಗ ಅವನಿಗೆ ಇಲ್ಲಿ ಒಬ್ಬ ಸನ್ಯಾಸಿ ಜೊತೆ ಎಲ್ಲ ಇದಾದಾಗ ಅವನಿಗೆ ಮನಸ್ಥಿತಿ ಚೇಂಜ್ ಆಗಿ ಅವನಿಗೆ ಜ್ಞಾನ ಉದಯ ಆಗುತ್ತೆ. ಆದ್ರೆ ಅವನು ವಾಪಸ್ಸು ಅವನ ದೇಶಕ್ಕೆ ಹೋಗಕ್ ಮುಂಚೆನೇನೆ ಅವನು ಸಾವನ್ನಪ್ಪುತ್ತಾನೆ. ಆ ಸಾವನ್ನಪ್ಪುವಕ್ಕೆ ಮುಂಚೆ ಅವನೊಂದು ವಿಲ್ ಬರ್ದಿಟ್ಟಿರ್ತಾನೆ. ಏನಪ್ಪಾ ಅಂದ್ರೆ, ಅವನು ಪ್ರಪಂಚ ಪೂರ್ತಿ ಗೆದ್ದಿದ್ದಾನೆ, ಸಾಮ್ರಾಟ್ ಅಲೆಕ್ಸಾಂಡರ್ ಅವನು. ಸೊ ಅವನ ಹತ್ರ ಇಲ್ದನೇ ಇರುವಂತ ವಜ್ರ ವೈಡೂರ್ಯಗಳಾಗ್ಲಿ, ದನಕನಕಗಳಾಗ್ಲಿ, ಪ್ರಪಂಚನೇ ಪೂರ್ತಿ ಅವನದು ಅಂದ್ಮೇಲೆ ಇನ್ಯಾವ್ದು ಏನಿದೆ, ಅಷ್ಟು ದೊಡ್ಡ ರಾಜ್ಯನೇ ಗೆದ್ದಿರೋ ಅಂಥವನು, ಎಲ್ಲಾರು ಸಲಾಂ ಹೊಡೆಯುವಂತ ಹೆಸರುಗಳು ಇಟ್ಕೊಂಡಿದ್ರು. ಆ ಥರದ ವ್ಯಕ್ತಿ ಸತ್ತಾಗ ಅವನು ವಿಲ್ ಬರ್ದಿಡ್ತಾನೆ. ಏನಪ್ಪಾ ಅಂತಂದ್ರೆ, ನಾನು ಸತ್ತಾಗ ನನ್ನ ಶವದ ಮೆರವಣಿಗೆ ಈ ತರ ಆಗ್ಬೇಕು ಅಂತ. ಯಾವ ತರ ಅಂದ್ರೆ, ನನ್ನ ಶವದ ಕೈ, 2 ಕೈಗಳು ಹೊರಗಡೆ ಅಂಗೈ ಮೇಲೆ ಹೀಗೆ ಕಾಣಿಸ್ತಾ ಇರೋ ತರ ಹೊತ್ಕೊಂಡು ಹೋಗ್ಬೇಕು. ನನ್ನ ಶವದ ಪೆಟ್ಟಿಗೆಯಿಂದ ನನ್ನ ಖಾಲಿ ಕೈಗಳು ಹೀಗೆ ಹೊರಗಡೆ ಬರ್ಬೇಕು ಅಂತ. ಸೊ ಅದಾದ್ಮೇಲೆ ನನ್ನ ಶವದ ಪೆಟ್ಟಿಗೆನ ಈ ವೈದ್ಯರುಗಳು ಯಾರಿದ್ದಾರೆ, ಪ್ರಪಂಚದ ಬೆಸ್ಟ್ ಡಾಕ್ಟರ್ಗಳು ಯಾರಿದ್ದಾರೆ, ಅವರು ನನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು ವಿಲ್ ಏನಪ್ಪಾ ಅಂತಂದ್ರೆ, ನಾನು ಶವದ ಮೆರವಣಿಗೆ ಆಗ್ಬೇಕಾದ್ರೆ ನನ್ನ ಶವದ ಪೆಟ್ಟಿಗೆ ಮೇಲೆ ನಾನು ಸಂಪಾದನೆ ಮಾಡಿರೋ ವಜ್ರ ವೈಡೂರ್ಯಗಳು ಏನಿದೆ ಅದೆಲ್ಲದನ್ನು ಅದ್ರ ಮೇಲೆ ಹೂವು ಎರಚದಾಗಿ ಎರಚ್ಕೊಂಡು ಹೋಗ್ಬೇಕು ಅಂತ. ಸೊ ಅವನ್ ಮಂತ್ರಿ ಕೇಳ್ತಾನೆ, ಈ ತರ ಬರ್ದಿದ್ದೀರಲ್ಲ ಯಾಕೆ ಹೀಗೆ ಅಂತ. ಇಲ್ಲಪ್ಪ, ನಾನು ಇಂಡಿಯಾಕ್ಕೆ ಹೋಗ್ದಾಗ ನನಗೆ ಜ್ಞಾನ ಆಯ್ತು, ಇದ್ರಲ್ಲಿ ಏನೂ ಇಲ್ಲ ಅನ್ನೋದು ಅರ್ಥ ಆಯ್ತು. ಅದಕ್ಕೋಸ್ಕರ ನನಗೊಬ್ಬನಿಗೆ ಅರ್ಥ ಆದ್ರೆ ಆಗಲ್ಲ, ಎಲ್ಲಾರ್ಗೂ ಅರ್ಥ ಆಗ್ಲಿ ಅಂತ ನಂದು ಈ ತರ ವಿಲ್ಲು ಅಂತ. ಏನ್ ಹಾಗಾದ್ರೆ ಅರ್ಥ ಅಂತಂದ್ರೆ, ನಾನು ಪ್ರಪಂಚನೇ ಗೆದ್ದಿರೋನಾದ್ರೂ ಸತ್ತಾಗ ಒಂದೇ ಒಂದು ಕೈನಲ್ಲಿ ಒಂದೇ ಒಂದು ಬಿಡುಗಾಸನು ತಗೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ಖಾಲಿ ಕೈನ ತೋರಿಸಿ ಅಂತ ಹೇಳ್ತಾ ಇದ್ದೀನಿ.
ಹಾಗೆ ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಿ ಅರ್ಥ ಮಾಡ್ಕೊಂಡು ರಾಜ ಆಗಿರ್ಲಿಲ್ಲ, ಸಾಮ್ರಾಟ್, ದೇಶ ಪ್ರಪಂಚನೇ ಗೆದ್ದವನ್ಗೆ ಬರೀ ಖಾಲಿ ಕೈನಲ್ಲಿ ಹೋಗ್ತಾ ಇದ್ದಾನೆ ಅಂತ. ಸೊ ಹಾಗಾದ್ರೆ 4 ಜನ ಇವರು ಹೊತ್ಕೊಂಡು ಹೋಗೋದಕ್ಕೆ ಒಳ್ಳೆ ಡಾಕ್ಟರ್ಗಳೇ ಹೊತ್ಕೊಂಡು ಹೋಗ್ಬೇಕು ಅಂತ ಇದಿರಲ್ಲ. ಯಾಕೆ ಅಂದ್ರೆ ಪ್ರಪಂಚದಲ್ಲಿರೋ ಬೆಸ್ಟ್ ಡಾಕ್ಟರ್ಗಳು ಕೂಡ, ನನ್ನ ಹತ್ರ ಇರೋ ಎಲ್ಲಾ ದುಡ್ಡು ಕೂಡ ನನ್ನನ್ನ ಒಂದೇ ಒಂದು ನಿಮಿಷ ಹೆಚ್ಚಿಗೆ ಉಳಿಸೋದಕ್ಕೆ ಅವ್ರ ಕೈಲಿ ತಾಕತ್ತಿಲ್ಲ. ಯಾವ ಡಾಕ್ಟ್ರಿಗೆ ಆಗ್ಲಿ, ಯಾವ ಮೆಡಿಸಿನ್ಗೆ ಆಗ್ಲಿ, ಯಾವ ಸರ್ಜರಿಗೆ ಆಗ್ಲಿ, ನನ್ನದು ಎಷ್ಟು ಒಂದು ನಿಮಿಷ ಇದೆಯೋ ಅಷ್ಟೇ, ಅಲ್ಲಿಗೆ ಮುಗಿದೋಯ್ತು. ಅದನ್ನು ಬಗ್ಸ್ಕೋ ಕೆಪಾಸಿಟಿ ಈ ಡಾಕ್ಟರ್ಗಳಿಗೂ ಇಲ್ಲ. ಡಾಕ್ಟರ್ಗಳಿದ್ದಾರೆ, ಅವ್ರನ್ನ ನೋಡ್ಕೊಂಡ್ಬಿಡ್ತಾರೆ ಅಂತ ಏನಿಲ್ಲ, ಆಗಿಲ್ಲ ಅಂತ ಅರ್ಥ ಆಗ್ಲಿ ಅಂತನಕ್ಕೋಸ್ಕರ ಶವದ ಪೆಟ್ಟಿಗೆ ನಾವು ಹೊತ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ದುಡ್ಡು ಕಾಸು ಎಲ್ಲ ಹೇಳ್ತಾ ಇದೆಯಲ್ಲ, ಯಾಕೆ ಇದು ವಜ್ರ ವೈಡೂರ್ಯ ಅಂತ. ಈ ವಜ್ರ ವೈಡೂರ್ಯಗಳು, ಹೆಸರು, ಬಿರುದು, ಬಾವಲಿಗಳು ಅಥವಾ ಯಾವ್ದಿದೆ, ಇದನ್ನ ಯಾವ್ದು ನಾನ್ ತಗೊಂಡ್ ಹೋಗಕ್ಕಂತೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅದರಿಂದನಾರು ನನಗೆ ಒಂದ್ ದಿವಸ ಎಕ್ಸ್ಟ್ರಾ ಜೀವನ ಸಿಗುತ್ತಾ, ಒಂದ್ ಅರ್ಧ ನಿಮಿಷ ಜಾಸ್ತಿ ಜಾಗ ಜೀವನ ಸಿಗುತ್ತಾ ಅಂತಂದ್ರೆ, ನಿನ್ನ ದುಡ್ಡು ಎಷ್ಟೇ ಇದ್ರೂ ನಿನಗೆ ಒಂದೇ ಒಂದು ನಿಮಿಷ ಹೆಚ್ಚಿಗೆ ಲೈಫ್ ಸಿಗಕ್ ಸಾಧ್ಯ ಇಲ್ಲ. ಇದರಿಂದ ತಗೊಂಡು ಹೋಗಕ್ಕೆ, ಇದರಿಂದ ಕೊಂಡ್ಕೊಳಕ್ ಆಗಲ್ಲ. ಸೊ ಇಷ್ಟೆಲ್ಲ ಕೊಂಡ್ಕೊಳಕ್ ಆಗ್ದಲೇ ಇರುವಂತ ಸಂಪತ್ತನ್ನ ಸಂಪಾದನೆ ಮಾಡಿ ಏನು ಪ್ರಯೋಜನ? ಇಲ್ಲೇ ಬಿಟ್ಟು ಹೋಗುವಂತ ಸಂಪತ್ತಿನ ಪ್ರಯೋಜನ ಏನು ಅಂತಂದ್ಬಿಟ್ಟು ನಾನು ಇಂಡಿಯಾಕ್ಕೆ ಬಂದ ಮೇಲೆ ನನಗೆ ಈ ಆತ್ಮಜ್ಞಾನದ ಸ್ವಲ್ಪ ಪರಿಚಯ ಆಯ್ತು. ಹಾಗಾಗಿ ನನ್ನ ಜ್ಞಾನ ಇದರಿಂದ ನನಗೆ ಇಷ್ಟು ವರ್ಷ ನಾನು ಮಾಡಿದ್ದೆಲ್ಲ, ಪ್ರಪಂಚನ ಗೆಲ್ಲೋದಕ್ಕೆ ಮಾಡಿದ ಎಲ್ಲ ಪ್ರಯತ್ನಗಳು, ಎಷ್ಟೋ ಜನನ್ನ ಕೊಂದು ಹಾಕಿರುವಂತಹ ಪಾಪಗಳು ಎಲ್ಲ ನನಗೆ ತಟ್ಟಿದೆ ಅಂತ ಅವನಿಗೆ ಅರ್ಥ ಆಗ್ತಿದ್ದಾಗೇನೆ ಅವನು ಸಾಯುವಾಗ ಆತರ ಹೇಳಿ ಹೋಗ್ತಾನೆ. ನಾವು ಅಷ್ಟೇ, ನಾವು ಇದೇ ತರನೇ ಅಲೆಕ್ಸಾಂಡರ್ ತರ ಸಿಕ್ಕಾಪಟ್ಟೆ ಒದ್ದಾಡ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಆ ಡಿಗ್ರಿ ಮಾಡ್ಬಿಟ್ರೆ, ಈ ಪವರ್ ತಂದ್ಬಿಟ್ರೆ, ಅವ್ರನ್ನ ಫಿನಿಶ್ ಮಾಡ್ಬಿಟ್ರೆ, ಇವ್ರನ್ನ ಫಿನಿಶ್ ಮಾಡ್ಬಿಟ್ರೆ, ಇವ್ರಿಗಿನ್ನ ನಾನ್ ದೊಡ್ಡವನಾಗ್ಬಿಟ್ರೆ ಏನೂ ಆಗಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಮ್ಮ ಜೊತೆ ಬರೋದು ನಾವು ಮಾಡಿದ ಕರ್ಮದ ಪಾಪ ಪುಣ್ಯಗಳು ಅಷ್ಟೇ ಬರೋದು. ಅದು ಹೇಗೆ ಅಂತಂದ್ರೆ, ನಾವು ಮಾಡೋ ಕೆಲಸದಲ್ಲಿ ನಾನು ಹೊರಗಡೆ ಒಳ್ಳೆ ಸಿಹಿಯಾಗಿ ಮಾತಾಡ್ತಾ ಕೈಯಲ್ಲಿ ಬಟ್ಟೆ ಬರೆ ದಾನ ಕೊಡ್ತಾ ಇದ್ರು, ಒಳಗಡೆ ನನ್ನ ಮನಸ್ಸಿನ ಆಲೋಚನೆ ಹೇಗಿದೆ ಅಂದ್ರೆ, ಇವನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ರೆ ನಾಳೆ ಇವರಿಂದ ಓಟ್ ಸಿಗತ್ತೆ, ನಾಳೆ ಇವರಿಂದ ನಾನು ಗೆಲ್ತೀನಿ, ಅಥವಾ ನನಗೆ ಇವ್ರ ಸಹಾಯ ಇರುತ್ತೆ, ಇವ್ರು ನಾನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಕೆಲಸದಲ್ಲಿ ನೀವು ಏನೇ ದಾನ ಧರ್ಮಗಳನ್ನ ಏನೇ ಮಾಡಿದ್ರು ಅದಕ್ಕೆ ಪುಣ್ಯ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಮನಸ್ಸಿನ ಆಲೋಚನೆನೇ ದೂರಾಲೋಚನೆ ಇದೆ. ನೀವು ಯಾವ ಆಲೋಚನೆಯಿಂದ ಕೆಲಸ ಮಾಡ್ತೀರಾ ಅದರಿಂದ ಪಾಪ ಪುಣ್ಯಗಳು ಬರೋದು. ನಾನು ಕೈಯಲ್ಲಿ ನಗ್ತಾ ಮಾತಾಡ್ತಾ ಇದ್ದೀನಿ, ಎಷ್ಟು ಒಳ್ಳೆ ಮಾತಾಡ್ತೀನಿ ಅಂತ ಒಳಗಡೆ ಬೇರೆ ದ್ವೇಷದ ಆಲೋಚನೆಗಳು, ಒಬ್ಬರನ್ನು ಫಿನಿಶ್ ಮಾಡುವಂತ ಆಲೋಚನೆಗಳು, ಇನ್ನೊಬ್ರಿಗೆ ಕೆಟ್ಟದ್ದು ಬೈಯುವಂತ ಆಲೋಚನೆಯಲ್ಲಿ ನೀವು ಅವರಿಗೆಲ್ಲ ಬೇಕಾದಷ್ಟು ದಾನ ಕೊಟ್ರೆ, ಅವ್ರು ನಮ್ಮ ನೆಂಟರು ತುಂಬಾ ಬೇಕಾದವರು ಅಂತ ರೇಷ್ಮೆ ಸೀರೆ ಕೊಟ್ರೆ, ನಾನು ಎಲ್ಲಾರ್ಗು ಊಟ ಹಾಕ್ತಾ ಇದ್ದೀನಿ ಅಂತ ದಾನ, ನನ್ನ ಹೆಸರು ಜಾಸ್ತಿ ಆಗ್ಬೇಕು ಅಂತ ನಾನು ಮಾಡ್ಕೋತಾ ಇದ್ದು, ನಾನು ಊರ್ನವ್ರನ್ನೆಲ್ಲ ಕರೆದು ಅನ್ನ ಸಂತರ್ಪಣೆ ಎಲ್ಲ ಮಾಡಿ ಎಲ್ರಿಗೂ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಿಂದ ಒಂದೇ ಒಂದು ಪೈಸದ ಪುಣ್ಯ ಬರಲ್ಲ. ಯಾಕೆ ಅಂದ್ರೆ ಅದು ನಿಮ್ಮ ಆಲೋಚನೆ, ನೀವು ಮಾಡೋರ ಒಬ್ಬರಿಗೆ ಗೊತ್ತು. ನಾನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನನಗೆ ಹೆಸರು ಬರ್ಲಿ, ಕೀರ್ತಿ ಬರ್ಲಿ, ನಾನು ಎಲ್ಲಾರು ಒಳ್ಳೆಯವನು ಅಂತ ಅಂದ್ಕೊಳ್ಳಿ, ಈ ತರದಕ್ಕೆ ಮಾಡ್ತಾ ಇದ್ರೆ ಇದೆಲ್ಲ ಸಕಾಮ ಕರ್ಮಗಳು ಅಂತ. ಈ ತರ ಸಕಾಮ ಕರ್ಮಗಳನ್ನ ಮಾಡ್ತಾ ಇದ್ರೆ ನಮಗೆ ಮುಂದಿನ ಜನ್ಮಕ್ಕೆ ಬರುವಂತದ್ದೆಲ್ಲ ಪಾಪ ಪುಣ್ಯಗಳ ಗಂಟು ಜಾಸ್ತಿ ಆಗ್ತಾ ಇರುತ್ತೆ. ಪುಣ್ಯಗಳನ್ನೆಲ್ಲ ಕಡಿಮೆ ಆಗಿ ಪಾಪದ ಗಂಟು ಜಾಸ್ತಿ ಆಗುತ್ತೆ. ಸೊ ಇದು ಇರುವಂಥದ್ದು ಕರ್ಮ. ಇದು ಕರ್ಮದ್ದು. ಇದು ಯಾವ್ದೋ ಇದೇನೋ ಕಥೆ ಹೇಳ್ತಾ ಇದ್ದೀರಾ, ಯಾವ್ದೋ ಒಂದು ಕಥೆ ಅಲ್ಲ. ಇದು ಕಥೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಪುರಾಣಗಳಲ್ಲಿ ಅಂದ್ರೆ ಅರ್ಥ ಆಗ್ಲಿ ಅಂತ. ನಾವು ಮಕ್ಳಿಗೆ ಹೇಳಲ್ವಾ, ಪೊಲೀಸ್ನವ್ನು ಬರ್ತಾ ಇದ್ದಾನೆ, ನಾನು ಐಸ್ ಕ್ರೀಮ್ ಕೇಳ್ಬೇಡ ಅಂತ ಹೇಳೋದು, ಈ ತರ ಎಲ್ಲ ಹೆದರ್ಸ್ತೀವಲ್ವಾ, ಆ ತರ ನಮಗೂ ಹೆದರ್ಸಿ ಅಲ್ಲಿ ಹೋಗ್ಬೇಡ, ತಪ್ಪು ದಾರಿಗೆ ಒಳ್ಳೆ ದಾರಿಗೆ ಹೋಗು ಅಂತ ಹೇಳೋಕ್ಕೋಸ್ಕರ ಆ ತರದ್ದೆಲ್ಲ ಸ್ವರ್ಗ ನರಕ ಪಾಪ ಪುಣ್ಯ ಆ ತರದ್ದೆಲ್ಲ ಇದರದ್ದೆಲ್ಲ ಅದು ಹೇಳಿರುವಂಥದ್ದು. ಹಾಗಾಗಿ ನಾನು ಕರ್ಮ ಮಾಡಿದಾಗ ಪ್ರತಿಫಲ ಬರದೇ ಬರುತ್ತೆ. ಅದರೊಳಗೆ ಪ್ರತಿಫಲ ಬರದಲೇ ಇರೋ ತರ ಕೆಲಸ ಮಾಡ್ಬೇಕಾದ್ರೆ ನಿಷ್ಕಾಮ ಕರ್ಮ ಮಾಡ್ಬೇಕು. ಹಾಗಂದ್ರೆ ಏನು ಅಂತಂದ್ರೆ, ನನ್ನ ಪಾಪ ಪುಣ್ಯದ ಗಂಟು ಇರೋ ತನಕನೂ ನಾನು ಪ್ರತಿ ಸಲನೂ ಹುಟ್ಟಬೇಕಾಗುತ್ತೆ, ಸಾಯ್ಬೇಕಾಗುತ್ತೆ.
ಹಾಗಾಗಿ ನನಗೆ ಪಾಪನೂ ಬೇಡ, ಪುಣ್ಯನೂ ಬೇಡ, ಯಾವ ಸಂಪಾದನೆನೂ ಇಲ್ದಲೇನೆ ನಾನು ಜೀವನ ಮಾಡಬೇಕು, ನಾನು ಯಾವ ಸಂಪಾದನೆನೂ ಇಲ್ದಲೇನೆ ನಾನು ಸಾಯ್ಬೇಕು ಅಂತಂದ್ರೆ ಪಾಪ ಪುಣ್ಯದ ಗಂಟು ಅಲ್ಲ. ಈ ಲೋಕದಲ್ಲಿರುವಂತ ಆಸ್ತಿ ಅಂತಸ್ತನ್ನು ಬೇಡ ಅಂತ ಬಿಟ್ರುವೆ ಪಾಪ ಪುಣ್ಯನಾರು ಬರುತ್ತಲ್ಲ, ಅದು ಬರದಲ್ಲೇ ಇರೋ ತರ ಕೆಲಸ ಮಾಡ್ಬೇಕು ಅಂದ್ರೆ ನಿಷ್ಕಾಮ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮನ ಮಾಡೋದ್ರಿಂದ ನಮ್ಗೆ ಪಾಪ ಪುಣ್ಯನೂ ಬರಲ್ಲ. ಬರ್ದಲೇ ಇದ್ರೆ ನನಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತೆ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಯೋ ಅಂತ. ನೀವು ಪ್ರತಿ ವರ್ಷ ಹುಟ್ಟಿದಾಗ್ಲೂ ಪ್ರತಿ ಸಲ ಹುಟ್ಟಿದಾಗ್ಲೂ LKG ಇಂದ ಓದ್ಬೇಕು. ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? SLC ಎಕ್ಸಾಮ್ ಬರೆಯಕ್ಕೆ ಇಂಟ್ರೆಸ್ಟ್ ಇದೆಯಾ? PUC ಎಕ್ಸಾಮ್ ಬರೆಯಕ್ಕೆ ಇಂಟ್ರೆಸ್ಟ್ ಇದೆಯಾ? ಡಿಗ್ರಿ, ತಿರ್ಗಾ ಕೆಲಸ ಹುಡ್ಕೋದು, ತಿರ್ಗಾ ಮದುವೆ ಆಗೋದು, ತಿರ್ಗಾ ಮಕ್ಳು ಮಾಡ್ಕೊಳ್ಳೋದು, ತಿರ್ಗಾ ಇದೆಲ್ಲ ಬೇಕಾ? ಈ ತರದೆಲ್ಲ ಕಷ್ಟಗಳನ್ನ ಪ್ರತಿ ಜನ್ಮದಲ್ಲ ಅನುಭವಿಸೋದಕ್ಕೆ ಇದ್ರೊಳಗೆ ಸುಖ ಯಾವಾಗ ಪಟ್ಟಿದ್ದೀರಾ ಅಂತ ಕೇಳಿದ್ರೆ ಯಾವುದೂ ಇಲ್ಲ, ಸುಖ ಪಟ್ಟಿಲ್ಲ. ಇಂದ್ರಿಯ ಸುಖಗಳು ಸಿಕ್ಕಿರ್ಬೋದೇ ಹೊರತು ಮನಸ್ಸನ್ನು ಕೇಳಿದ್ರೆ ನೀವು ಮನಸ್ಸು ಭಾರವಾಗಿದೆ, ಮನಸ್ಸಿಗೆ ಹೊತ್ಕೊಂಡು ಓಡಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಾರ ಆಗ್ಬಿಟ್ಟಿದೆ. ಬೇಕಾದ್ರೆ 10 kg ಭಾರ ಹೊತ್ಕೊಂಡು ಹೋಗಿ ಅಂದ್ರೆ 80 ವರ್ಷದ ಮುದುಕರು ಬೇಕು ಕಷ್ಟಪಟ್ಟು ಹೊತ್ಕೊಂಡು ಹೋಗ್ಬೋದು. ಆದ್ರೆ ಈ ಮನಸ್ಸಿನ ಭಾರ ಇಳಿಸ್ಕೊಳ್ದಲ್ಲೇನೆ ಒಂದ್ ಹೆಜ್ಜೆ ಮುಂದೆ ಇಡಕ್ಕಾಗಲ್ಲ, ಬೆಳಗಾಗಿ ಏಳಕ್ಕೆ ಆಗಲ್ಲ ಮನಸ್ಸಿನ ಭಾರ ಇದ್ದ. ಹಾಗಾಗಿ ಮನೋಭಾರ ನಾವು ಗಳಿಸ್ತಾ ಇದ್ರೆ ಅದ್ರ ಜೊತೆಗೆ ಎಷ್ಟೇ ಸಂಪತ್ತು ಗಳಿಸಿದ್ರೆ ಏನು ಪ್ರಯೋಜನ ಇಲ್ಲ. ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದೇ ಆತ್ಮಜ್ಞಾನ. ಮನಸ್ಸು ಹಗುರವಾಗಿದ್ರೆ ನಿಮ್ಮ ಪ್ರಪಂಚದ ಯಾವ ಆಸೆಗಳಿಂದನೂ ಸಿಗದಲೇ ಇರುವಂತ ಸುಖಗಳು, ಸಂತೋಷಗಳು ಸಿಗುತ್ತೆ, ಆನಂದ ಸಿಗುತ್ತೆ. ಸೊ ಆ ಆನಂದನ ಹುಡ್ಕೊಂಡು ಹೋಗೋದಕ್ಕೋಸ್ಕರ ವೇದಾಂತಕ್ಕೆ ಬರಬೇಕು. ಅದಕ್ಕೋಸ್ಕರ ಧರ್ಮ, ಅರ್ಥ, ಕಾಮ ಈ 3 ಮೊದಲು ಕರ್ಮಕಾಂಡದ್ದಾದ್ರೆ ಕೊನೆಗೆ ಮೋಕ್ಷ ಅನ್ನೋದು ಜ್ಞಾನಕಾಂಡದಕ್ಕೊಂದೇ ತಿಳ್ಕೊಂಡು ಜ್ಞಾನ ಮಾರ್ಗದಿಂದ ನಾನು ಹೋದಾಗ ಮೋಕ್ಷ ಸಿಗುತ್ತೆ ಅಂತ ಹೇಳೋದಕ್ಕೆ ಇದಿಷ್ಟು ಕರ್ಮ ಥಿಯರಿನಲ್ಲಿ. ಕರ್ಮ ಅಂತಂದ್ರೆ ಹೀಗೆಲ್ಲ ಇದೆ. ಈ ಕರ್ಮ ತಿಳ್ಕೊಳ್ದಲೇನೆ ಕರ್ಮಯೋಗ ಅಂದ್ರೆ ಏನು? ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಪೂಜೆ ಮಾಡ್ತಾ ಇದ್ದೀನಿ, ಮಂತ್ರ ಹೇಳ್ತಾ ಇದ್ದೀನಿ, ಶ್ಲೋಕ ಹೇಳ್ತಾ ಇದ್ದೀನಿ, ನನಗೆ ಪುಣ್ಯ ಸಿಕ್ಬಿಡುತ್ತೆ, ಪಾಪ ಇದೆಲ್ಲ ಅದುವೇ ಅರ್ಧಂಬರ್ಧ ಜ್ಞಾನ ಅಂತ ಹೇಳ್ತೀನಿ. ಸೊ ಇದಲ್ಲ ಕರ್ಮ ಅಂತಂದ್ರೆ ಇಷ್ಟೆಲ್ಲ ಹೇಳಿದ್ನಲ್ಲ, ತ್ರಿಕರಣ, ತ್ರಿಕಾಲ, ಅವಸ್ಥೆ, ತ್ರಿಗುಣ, ಇದ್ರ ಎಲ್ಲಾದ್ರಲ್ಲೂ ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕೆಲಸ ಕರ್ಮದಲ್ಲಿ ಬರುತ್ತೆ, ನೀವು ಬೇಕೋ ಬೇಡವೋ ಎಲ್ಲ ಪಾಪ ಪುಣ್ಯ ಅಂಟ್ಕೊಳ್ತಾ ಇರುತ್ತೆ. ಅದಕ್ಕೆ ಜ್ಞಾನಕ್ಕೆ ಬಂದು ನಿಷ್ಕರ್ಮ, ನೈಷ್ಕರ್ಮ್ಯ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ ಯಾರು ಮಾಡ್ತಾರೆ ಅವರಿಗೆ ಯಾವ ಪಾಪ ಪುಣ್ಯದ ಗಂಟು ಇಲ್ದಲೇನೆ, ಪಾಪ ಪುಣ್ಯದ ಗಂಟು 0 ಆದಾಗ ನಮ್ಮ ಅಕೌಂಟ್ ಕ್ಲೋಸ್ ಆಗಿ ನಾವು ಮೋಕ್ಷ ಹೊಂದುತ್ತೀವಿ. ನಮ್ಮ ಪಾಪ ಪುಣ್ಯದ ಗಂಟು ಇನ್ನೂ ಇದೆ ಅಂತಂದ್ರೆ ಈ ಭೂಲೋಕಕ್ಕೆ ಹುಟ್ಟಿ ಪುಣ್ಯನೂ ಅನುಭವಿಸ್ಬೇಕು, ಪಾಪನೂ ಅನುಭವಿಸ್ಬೇಕು. ಆ ತರ ಆಗೋದಕ್ಕೋಸ್ಕರ ಈ ಜೀವ ಹುಟ್ಕೊಂಡು ಬರ್ಬೇಕಾಗುತ್ತೆ. ಹಾಗಾದ್ರೆ ಮೋಕ್ಷಕ್ಕೆ ಬರ್ಬೇಕಾದ್ರೆ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮನ ಇಂಪಾರ್ಟೆಂಟ್ ಅಂತ ಕೃಷ್ಣ ಹೇಳ್ತಾನೆ. ಸೊ ಇದು ಕರ್ಮ ಅಂತಂದ್ರೆ, ಕರ್ಮದ ಬಗ್ಗೆ ತಿಳುವಳಿಕೆ ಬೇಕು ಅಂತಂದ್ರೆ ಇದು ಕರ್ಮದ ಬಗ್ಗೆ. ನನಗೆ ಕರ್ಮ ನನ್ಗೆ ಯಾವುದನ್ನೇ ಆಸೆ ಇಟ್ಕೊಂಡು ಮಾಡಿದ್ರು ಅದು ಸಕಾಮ ಕರ್ಮ ಆಯ್ತು. ನನಗೆ ಯಾವ್ದು ಆಸೆನೇ ಇಲ್ದಲೇ ಮಾಡಕ್ ಆಗತ್ತಾ ಅಂದ್ರೆ ಆಗುತ್ತೆ. ವೇದಾಂತದಲ್ಲಿ ನೀನ್ ಮಾಡ್ತಾ ಇರೋದೆಲ್ಲದು ನಿನಗೆ ಸುಖ ಬೇಕು ಅಂತ ಒದ್ದಾಟಿ ಮಾಡ್ತಾ ಇದೀಯಾ, ಆ ಸುಖದ ಕಲ್ಪನೆನೇ ಏನು ಅಂತಂದ್ರೆ ಏನು ಮೊದ್ಲು ಕಷ್ಟಪಡು ಆಮೇಲೆ ಸುಖ ಸಿಗತ್ತೆ ಅನ್ನೋತರ. ಕಷ್ಟಪಟ್ಟ ಮೇಲೆ ಸುಖ ಸಿಗತ್ತೆ ಅಂತ ಅನ್ನೋದು ಕೂಡ ನಿನ್ನ ಕಲ್ಪನೆ. ಹಾಗಾಗಿ ಯಾವುದು ಸುಖ? ಮನೆ ಕಟ್ಕೊಂಡಿದೀನಿ ಸುಖ ಅಂತಂದ್ರೆ ಮನೆ ಪಡೋಕ್ಕೆ 30 ವರ್ಷ ಸಾಲ ತೀರಿಸ್ತಾ ಇದ್ದೀನಿ EMI ನಲ್ಲಿ, ಅದು ದುಡ್ಡು ಸಂಪಾದನೆ ಮಾಡಕ್ಕೆ ಎಲ್ಲಾರ ಕೈಲೂ ಬಯಸ್ಕೊತಾ ಇದ್ದೀನಿ, ಅವ್ರ ಕೈಲಿ ಒದ್ದಾಡ್ತಾ ಇದ್ದೀನಿ, ಮಳೆ ಚಳಿನಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಸಂಬಳ ತಗೊಂಡು ಬರ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವ ಸುಖ? ಹಾಗಾದ್ರೆ ಯಾವ್ದು ಕಷ್ಟ? ಮನೆ ಕಟ್ಕೊಂಡ ತಕ್ಷಣ ಸುಖ ಸಿಕ್ಬಿಡ್ತಾ? ಮಕ್ಕಳಾದ ತಕ್ಷಣ ಸಿಕ್ಬಿಡ್ತಾ? ಹೆಂಡತಿ ಮಕ್ಕಳು ಎಲ್ಲ ಗಂಡ ಮಕ್ಕಳು ಎಲ್ಲ ಆಗ್ತಾನೆ ಸಿಕ್ಬಿಡ್ತಾ? ಇದೆಲ್ಲ ನನ್ನ ಕಲ್ಪನೆ, ನನ್ನ ಮನಸ್ಸಿನ ಕಲ್ಪನೆಯಲ್ಲಿ ಸುಖ ಇದೆ ಅಷ್ಟೇ ಹೊರತು ಮನೆ ಕಟ್ಕೊಂಡ್ಮೇಲೆ ಪರ್ಮನೆಂಟ್ ಆಗಿ ಸುಖವಾಗಿರ್ಬೇಕಾಗಿತ್ತು. ಹಾಗಾದ್ರೆ ಯಾಕೆ ಸುಖ ಇಲ್ಲ? ಈ ಮನೆ ಯಾಕೋ ಚೆನ್ನಾಗಿಲ್ಲ, ನಮ್ಮ ಅಣ್ಣ ಇದಕ್ಕಿನ್ನ ದೊಡ್ಡದಾಗಿರೋದು ಕಟ್ಬಿಟ್ಟಿದ್ದಾನೆ, ನನ್ನ ನಾದ್ನಿ ಇದಕ್ಕಿನ್ನ ದೊಡ್ಡದಾಗಿರೋದು ಮನೆ ಕಟ್ಬಿಟ್ಟಿದ್ದಾಳೆ, ಅವ್ರ ಮನೆಯನ್ನೆಲ್ಲ ಟೀಕ್ ಹಾಕಿದ್ದಾರೆ, ನಮ್ಮ ಮನೆಯದೆಲ್ಲ ಆರ್ಡಿನರಿ. ಸೊ ಸುಖ ಯಾವಾಗ ಪಟ್ಟಿದ್ದು? ನಾನು ಲೈಫ್ ಪೂರ್ತಿ ಕಷ್ಟನೇ ಪಡ್ತಾ ಇದ್ದೀನಿ, ನನಗೆ ಬೇಕಾದ ಸಿಕ್ಕ ಮೇಲಾದ್ರೂ ಸುಖ ಸಿಗತ್ತೆ ಅಂತಂದ್ರೆ ಅದ್ರೊಳಗೂ ಇಲ್ಲ ಸುಖ.
ಈ ಡ್ರೆಸ್ ಯಾಕೋ ಸರಿ ಆಗ್ಲಿಲ್ಲ, ಈ ಗಂಡ ಸರಿ ಇಲ್ಲ, ಈ ಹೆಂಡತಿ ಸರಿ ಇಲ್ಲ, ಈ ಮಕ್ಕಳು ಸರಿ ಇಲ್ಲ, ಈ ಅಪ್ಪ ಅಮ್ಮನೂ ಸರಿ ಇಲ್ಲ. ಮತ್ತೆ ಯಾವ್ದು ಸರಿ ಇರುವಂತದ್ದು ಯಾವುದು? ಯಾವುದು ಸರಿ ಇಲ್ದಲೇ ಇದ್ದಾಗ ನೀವು ಸುಖ ಯಾವಾಗ ಕೊಟ್ಟಿದ್ದೀರಾ? ಸೊ ಈ ತರದ್ದು ಎಲ್ಲಾವುದು ನನ್ನ ಮನಸ್ಸಿನಲ್ಲಿ ಕಲ್ಪನೆಗಳು ಬರ್ತಾ ಇದೆ ಅಂತಂದ್ರೆ ನನಗೆ ಜ್ಞಾನದ ಪರಿಚಯ ಇಲ್ದಲೇ ಇರೋದ್ರಿಂದ ಈ ತರದ್ದೆಲ್ಲ ಕಲ್ಪನೆಗಳು ಬರುತ್ತೆ. ಕಲ್ಪನೆ ಹಿಂದೆ ಓಡೋಗ್ತೀವಿ. ಇಲ್ಲ ಅಲ್ಲಿ ಹೋಗ್ಬಿಟ್ರೆ, ದುಬೈನಲ್ಲಿ ಹೋಗ್ಬಿಟ್ರೆ ಒಳ್ಳೆ ಶಾಪಿಂಗ್ ಮಾಡ್ಬೋದು. 4 ದಿವಸ ದುಬೈಗೆ ಹೋಗಿ 3 ಲಕ್ಷ ಖರ್ಚು ಮಾಡ್ಕೊಂಡ್ ಬಂದ್ಮೇಲೆ ಅಯ್ಯೋ ಏನಿಲ್ಲ, ಬೆಂಗಳೂರಿನಲ್ಲಿ ಸಿಗ್ದಲೇ ಇರೋವಂಥದ್ದು ಏನೂ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ, ಆದ್ರೆ ಸುಮ್ನೆ 3 ಲಕ್ಷ ಖರ್ಚಾಯ್ತು ಅಷ್ಟೇ. 4 ದಿವಸ ಆದ್ಮೇಲೆ 5ನೇ ದಿವಸ ತಿರ್ಗಾ ನಿಮ್ಮನೆಗೆ ಬರಬೇಕು, ನಿಮ್ ರೂಮಲ್ಲೇ ಮಲ್ಕೋಬೇಕು, ನಿಮ್ಮ ಮನೆಯಲ್ಲೇ ಮಲ್ಕೋಬೇಕು. ಸೊ ಅದಕ್ಕೆ DVG ಹೇಳ್ತಾರೆ, ವನಗುಹೆಯ ಸಾರಲೇಂ ಅಂತ, ತನುವನ್ ಉಗ್ರ ವ್ರತಗಳಿಂದ ದಂಡಿಸಲೇಂ. ಸೊ ಬಿನಕಗಳನ್ನ ಅರಸಿ ಊರೂರು ಅಲೆದೊಡೆಂ, ಮನವ ತೊರೆಯ ಲಹುದೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ನಾವು ಎಲ್ಲಿ ಹೋದ್ರೂ ನನ್ನ ಈ ಮನಸ್ಸೇ ಬರೋದು. ನನ್ನ ಮನಸ್ಸು ಅಶಾಂತವಾಗಿದ್ರೆ ಹಿಮಾಲಯ ಅಲ್ಲ, ಊಟಿ ಕೊಡೈಕೆನಾಲ್ ಅಲ್ಲ, ಡಾರ್ಜಿಲಿಂಗ್ ಅಲ್ಲ, ಅಥವಾ ಜಮ್ಮು ಕಾಶ್ಮೀರ್ ಲಡಾಖ್ ಅಲ್ಲ, ಎಲ್ಲಿ ಹೋದ್ರೂ ಈ ಅಶಾಂತವಾದ ಮನಸ್ಸು ಅಲ್ಲಿ ಹೋದ್ರೆ ಅಲ್ಲೇನು ಸುಖ ಅನುಭವಿಸಕ್ಕಾಗಲ್ಲ. ಸುಮ್ನೆ ಒಂದ್ ವಾರ ದುಡ್ಡು ಖರ್ಚು ಮಾಡಿ ನೀವು ಅಮೆರಿಕ, ಪ್ಯಾರಿಸ್ ಅಂತ ಹೋಗಿ ಬರ್ಬೋದು ಅಷ್ಟೇ ಹೊರತು, ಮನಸ್ಸು ಅಶಾಂತವಾಗಿದ್ರೆ ನಿಮ್ ಮನೆ ಬಿಟ್ಟಲ್ಲ ನೀವು ಎಲ್ಲಿ ಹೋದ್ರೂ ನಿಮಗೆ ಸುಖ ಸಿಗಲ್ಲ. ಮನಸ್ಸು ಅಶಾಂತವಾಗಿಲ್ದಲೇನೆ ಇದ್ರೆ ನೀವು ಮನೆ ಬಿಟ್ಟು ಎಲ್ಲೂ ಹೋಗೋದೇ ಬೇಕಿಲ್ಲ. ನೀವು ಇರೋ ಜಾಗ ಬಿಟ್ಟು ನಿಮ್ ಮನಸ್ಸೇ ಶಾಂತವಾಗಿದ್ದು ಬಿಟ್ರೆ, ನಿಮ್ ಮನಸ್ಸೇ ಪ್ರಸನ್ನವಾಗಿದ್ರೆ ನಿಮ್ಗೆ ಟೂರು ಅಲ್ಲಿ ಇಲ್ಲಿ ಹೋಗೋದು, ಆ ವಸ್ತುಗಳು ಈ ವಸ್ತುಗಳಿಂದ ಸುಖ ಸಿಗತ್ತೆ ಅಂತ ಏನಿಲ್ಲ. ಮನಸ್ಸು ಅಶಾಂತವಾಗಿರೋದಕ್ಕೋಸ್ಕರ ನಾನು ಟೂರ್ ಪ್ಲಾನ್ ಮಾಡೋದು. ಪಿಕ್ನಿಕ್ ಹೋಗ್ಬಿಟ್ರೆ ನೆಮ್ಮದಿ ಸಿಕ್ಬಿಡತ್ತೆ ಅಂತ. ಪಿಕ್ನಿಕ್ ಹೋಗಿ ಬಂದ್ಬಿಟ್ರೆ 1 ವಾರ ಆಗ್ತಿದ್ದ ಹಾಗೇನೆ 1 ವಾರ ಅಡಿಗೆ ಮಾಡೋ ಹೋಜಿರಲ್ಲ ಅಷ್ಟೇ ಹೊರತು, 1 ವಾರಕ್ಕೆ ಬೇಕಾದಷ್ಟು ದುಡ್ಡು ಖರ್ಚಾಗಿರುತ್ತೆ. ಅಲ್ಲಿ ಬೇಕಾದಷ್ಟು ಅದು ಇದು ಅಂತೆಲ್ಲ ನೋಡಿ ಅಲ್ಲೇ ಬೇಜಾರಾಗುತ್ತೆ. ಹೋಟ್ಲ್ ಊಟನೂ ಬೇಜಾರಾಗುತ್ತೆ, ಹೋಟ್ಲಲ್ಲಿ ಮಲ್ಕೊಳ್ಳೋದು ಬೇಜಾರಾಗಿ ಕೊನೆಗೆ ನಮ್ಮ ಮನೆಗೆ ಹೋದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದ ಮೇಲೆ 1 ತಿಂಗಳು ಟೂರ್ ಹೋದ್ರೆ ಅಥವಾ ಜಾಸ್ತಿ ಹೋದ್ರೆ ಆಮೇಲೆ ಬಂದಾಗ ತಿರ್ಗಾ ನಮ್ಮ ಮನೆಗೆ ಬರ್ಬೇಕಲ್ವಾ. ನೀವು ಅಲ್ಲಿ ಹೋದಾಗ ನಿಮ್ಮ ಮನಸ್ಸು ಅಶಾಂತವಾಗಿದ್ರೆ, ನೀವು ಅಶಾಂತವಾಗಿರೋ ಮನಸ್ಸನ್ನ ಮನೆಗೆ ಬಿಟ್ಟು ಅಲ್ಲೇನಾದ್ರು ಹೋಗಕ್ಕಾಗತ್ತಾ? ಹಾಗಾಗಿ ಮನವ ತೊರೆಯ ಲಹುದೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ನೀವು ಏನೇ ಕೆಲಸ ಮಾಡಿದ್ರು ನಿಮ್ ಜೊತೆಯಲ್ಲಿ ಮನಸ್ಸು ಬಂದೇ ಬರುತ್ತೆ, ಎಲ್ಲಿ ಹೋದ್ರೆ ಅಲ್ಲಿ ಬರುತ್ತೆ. ಹಾಗಾಗಿ ಮನಸ್ಸನ್ನ ಶಾಂತಿ ಮಾಡ್ಕೊಳ್ಳೋದಕ್ಕೆ ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ ಬೇಕು. ಸೊ ಸುಖ, ನೆಮ್ಮದಿ ಬೇಕು, ಸಂತೋಷ ಬೇಕು, ಆನಂದ ಬೇಕು ಅಂದ್ರೆ ಪ್ರಪಂಚದ ವಿಚಾರಗಳಲ್ಲಿ, ವಸ್ತುಗಳಲ್ಲಿ, ಜನಗಳಲ್ಲಿ ಅಥವಾ ಹೆಸರು ಕೀರ್ತಿನಲ್ಲಿ ಇಲ್ಲ. ನಿಮ್ಮ ಮನಸ್ಸನ್ನ ನೆಮ್ಮದಿ ಮಾಡ್ಕೊಳ್ಳೋದ್ರೊಳಗಡೆ ಇದೆ. ಆ ನೆಮ್ಮದಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಕರ್ಮಯೋಗ, ನೆಮ್ಮದಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಉಪಾಸನಾ ಯೋಗ, ಮೆಡಿಟೇಷನ್ನು, ಧ್ಯಾನ, ಅದೆಲ್ಲ. ಆ ನೆಮ್ಮದಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಆರೋಗ್ಯ, ನೆಮ್ಮದಿ ಮಾಡ್ಕೊಳಕ್ ಬೇಕಾಗಿರೋದು ಜ್ಞಾನ. ಇದಿಷ್ಟನ್ನು ಭಗವದ್ಗೀತೆಯಲ್ಲಿ ಹೇಳಿರೋದು. ಮನಸ್ಸನ್ನ ನೆಮ್ಮದಿ ಮಾಡ್ಕೊಂಡ್ರೆ ಸುಮ್ನೆ ಯಾಕಪ್ಪ ಓಡೋಗಿ ಕಷ್ಟಪಡ್ತಾ ಇದೀಯ, ಅಲೆಕ್ಸಾಂಡರ್ ತರ ಪ್ರಪಂಚ ಎಲ್ಲ ಗೆದ್ದು 1000 ಜನ ಸಾಯಿಸಿ ಪಾಪ ಎಲ್ಲ ಸಂಪಾದನೆ ಮಾಡ್ತಾ ಇದೀಯಾ? ಏನು ಇಲ್ದಲೇನೇನೆ ನಿನ್ ಸಂತೋಷ ಸಿಗತ್ತೆ, ಕೂತ್ ಕಡೆನೆ ಸಂತೋಷ ಪಡ್ಕೋಬಹುದು, ಆನಂದವಾಗಿ ನೆಮ್ಮದಿಯಾಗಿರ್ಬೋದು ಅಂತ ಅನ್ನೋದನ್ನ ಹೇಳ್ಕೊಡೋ ಅಂತದ್ದು. ಹಾಗಂತ ನೀವು ಹಾಗಾದ್ರೆ ಮನೆ ಮಾಡ್ಕೋಬಾರ್ದ, ಹೆಂಡತಿ ಬೇಡವಾ, ಮಕ್ಳು ಬೇಡವಾ ಅಂದ್ರೆ ಇದೆಲ್ಲದೂ ಪ್ರತಿಫಲಾಪೇಕ್ಷೆ ಇಲ್ದಲೇನೆ ಕೆಲಸ ಮಾಡೋದು ಒಂದು ಮನಸ್ಸಿನ ಸ್ಥಿತಿ. ಸಾತ್ವಿಕ ಗುಣಕ್ಕೆ ಬಂದಾಗ ಅದೆಲ್ಲದೂ ಅರ್ಥ ಆಗುತ್ತೆ, ಅದಕ್ಕೆ ಹೋಗಿ ಮಾಡಬೇಕು, ಮಾಡಿದಾಗ ನಮ್ಗೆ ಬರುತ್ತೆ. ಸೊ ಹಾಗಾಗಿ ಇದಿಷ್ಟು ಕರ್ಮಯೋಗದ ಹಿಂದೆ ತಿಳ್ಕೊಳ್ಬೇಕಾಗಿರೋ ವಿಚಾರ. ಇಲ್ಲಿ ಈ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕೃಷ್ಣ ಏನ್ ಹೇಳಿದಾನೆ, ಏನ್ ಹೇಳಕ್ ಹೊರಟಿದ್ದಾನೆ ಅರ್ಜುನನ್ಗೆ ಅಂತ ಹೇಳೋದಕ್ಕೆ ನಾವು ಹೇಳೋಣ. ಸೊ ಯಾಕೆಂದ್ರೆ ನೋಡ್ಬಿಟ್ರೆ ಈ ಮುಂದ್ಲೊಳಗೆ ನಾವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ನೋಡ್ಬೋದು. ಈಗ ಒಂದು 5 ನಿಮಿಷ ಜಾಸ್ತಿ ಆದ್ರೂ ಕೂತ್ಕೊಂಡು ಕೇಳಿ, ಕ್ಲಾಸ್ ಇಂದ ಇದ್ ಮಾಡ್ಬೇಡಿ.
ಸೊ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ಎಲ್ಲಾರು ಸುಮ್ನೆ ಏನೇನೋ ಯಾರೋ ಹೇಳಿದಾರೆ ಕರ್ಮ, ಯಾರೋ ಹೇಳಿದಾರೆ ಪುಣ್ಯ, ಯಾರೋ ಮಾಡಿದ್ರೆ ಆ ಪೂಜೆ ಮಾಡ್ಬಿಟ್ರೆ ಬರುತ್ತೆ, ಈ ಪೂಜೆ ಮಾಡಿದ್ರೆ ಬರುತ್ತೆ, ಇದ್ ಮಾಡಿದ್ರೆ ಆ ಬ್ಲೌಸ್ ಪೀಸ್ ಕೊಟ್ಬಿಟ್ರೆ, ಈ ರೇಷ್ಮೆ ಸೀರೆ ಕೊಟ್ಬಿಟ್ರೆ, ಇದು ಮಾಡ್ಬಿಟ್ರೆ, ಅನ್ನದಾನ ಮಾಡ್ಬಿಟ್ರೆ, ಇದೆಲ್ಲದು ಅರ್ಧಂಬರ್ಧ ನಾಲೆಡ್ಜ್. ಈ ಅರ್ಧಂಬರ್ಧ ನಾಲೆಡ್ಜ್ ಅಲ್ಲಿ ಕರ್ಮ ಮಾಡ್ತಾ ಇದ್ರೆ ಇದ್ರೊಳಗೆ ಏನು ಸಿಗಲ್ಲ, ಸುಮ್ನೆ ಕಂಬ ಸುತ್ತುತ್ತಾ ಇರ್ತೀವಿ ಅಷ್ಟೇನೆ. ಸೊ ಸರಿಯಾದ ಜ್ಞಾನ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಯಾವ ತರ ಆಲೋಚನೆ ಬರ್ತಾ ಇದೆ, ಆ ಆಲೋಚನೆಯನ್ನ ಸರಿಯಾದ ರೀತಿನಲ್ಲಿ ಮಾಡ್ತಾ 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 ಸಕಾಮದಿಂದ ನಿಷ್ಕಾಮ ಕರ್ಮಕ್ಕೆ ಪ್ರಮೋಷನ್ ತಗೊಂಡ್ರೆ ಅದನ್ನ ಕರ್ಮಯೋಗ. ಅದರಿಂದ ಪಾಪ ಪುಣ್ಯಗಳಿಂದ ವಿಮುಕ್ತಿ ಸಿಕ್ಕಿ ಪುಣ್ಯ ಸಂಪಾದನೆ ಮಾಡೋದ್ರೊಳಗೆ ಅರ್ಥ ಇಲ್ಲ. ಪುಣ್ಯ ಅಂತಂದ್ರೆ ಇಲ್ಲೊಂದು ಭೂಲೋಕದಲ್ಲಿ 100 ವರ್ಷ ಇದ್ರೆ ಸ್ವರ್ಗಲೋಕದಲ್ಲಿ 10 ವರ್ಷ ವಾಸ. ಅಲ್ಲಿ ಏನಿದೆ ಸ್ವರ್ಗಲೋಕದಲ್ಲಿ? ರಂಬೆ ಊರ್ವಶಿ ಎಲ್ಲ ಡ್ಯಾನ್ಸ್ ಮಾಡ್ಬೋದು. ಇಲ್ಲಿ ನೀವು ಕುಡಿಯಕ್ಕಾಗ್ದಲೇ ಇರೋ ಸುರಾಪಾನಗಳನ್ನ ಅಲ್ಲಿ ಮಾಡ್ಬೋದು. ಇನ್ನೇನಿದೆ ಸ್ವರ್ಗದ ಕಲ್ಪನೆ? ನಿಮಗೆ ಅಲ್ಲಿ ಊಟ ತಿಂಡಿ ಭಕ್ಷ್ಯಭೋಜ್ಯಗಳು, ಕೈ ಕಾಲಿಗೆ ಸೇವೆ ಮಾಡೋರು, ಇದೆಲ್ಲ ಇರ್ಬೋದು. ಅಷ್ಟ್ ಬಿಟ್ರೆ ಇನ್ನೇನಿದೆ ಸ್ವರ್ಗದ ಕಲ್ಪನೆ? ಆ ಸ್ವರ್ಗ 10 ವರ್ಷ ನಿಮ್ದು ಪುಣ್ಯ ಎಲ್ಲ ಮುಗಿತಿದ್ದಾಗ ತಿರ್ಗಾ ವಾಪಸ್ ಇಲ್ಲೇ ಬರ್ಬೇಕಾ? ಮನುಷ್ಯ ಜನ್ಮದಿಂದಲೇ ಮೋಕ್ಷ. ಸ್ವರ್ಗಕ್ಕೆ ಹೋಗ್ಬಿಟ್ಟು ಮೋಕ್ಷ ಸಿಗಲ್ಲ, ನರಕಕ್ಕೆ ಹೋದ್ರೆ ಮೋಕ್ಷ ಸಿಗಲ್ಲ. ತಿರ್ಗಾ ವಾಪಸ್ಸು ಮನುಷ್ಯ ಜನ್ಮಕ್ಕೆ ಬಂದು ಮನುಷ್ಯನಿಂದನೇ ಮೋಕ್ಷ ಆಗಕ್ಕೆ ಸಾಧ್ಯ. ಹಾಗಾಗಿ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕಾ, ಪಾಪ ಸಂಪಾದನೆ ಮಾಡ್ಬೇಕಾ ಅಂತನ್ನೋದನ್ನ ನಾನು ಮಾಡೋ ಕರ್ಮಗಳಿಂದ ಆಗುತ್ತೆ. ಹಾಗಾಗಿ ನಾನು ಮಾಡೋ ಕರ್ಮಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಮಾಡ್ಬೇಕಾದ್ರೆ, ನಿಷ್ಕಾಮ ಕರ್ಮ ಮಾಡ್ಬೇಕಾದ್ರೂ ಜ್ಞಾನ ಬೇಕು. ಆ ಜ್ಞಾನ ಬೇಕಾದ್ರೆ ಮನಸ್ಸಿಗೆ ಒಂದು ತಹಬಂದಿಗೆ ಬರಬೇಕು. ನಾನು ಒಂದು ಮ್ಯಾಥಮೆಟಿಕ್ಸ್ ಓದ್ಬೇಕಾದ್ರೆ ಅಥವಾ ಯಾವ್ದೋ ಒಂದು ಸೈನ್ಸ್, ಯಾವ್ದೋ ಒಂದು ಸಬ್ಜೆಕ್ಟ್ ನಾವು ತಿಳ್ಕೊಬೇಕಾದ್ರೆ ಮನಸ್ಸು ಕಾಮ್ ಆಗಿದ್ರೆ ಮಾತ್ರ ಆ ಸಬ್ಜೆಕ್ಟ್ ನನ್ನ ತಲೆ ಒಳಗಡೆ ಹೋಗುತ್ತೆ. ಹಾಗೆ ಜ್ಞಾನ ಯೋಗ ನನ್ನ ತಲೆಗೆ ಹೋಗ್ಬೇಕಾದ್ರೆ ನನ್ನ ಮನಸ್ಸು ತುಂಬಾ ಕೇಂದ್ರೀಕೃತವಾಗಿರ್ಬೇಕು. ಮನಸ್ಸಿನಲ್ಲಿ ಕೊಳೆ ಇರೋದನ್ನೆಲ್ಲ ಮನಸ್ಸನ್ನ ಮಲ ನಿವೃತ್ತಿ ಅಂತ ಹೇಳ್ತಾರೆ. ಕರ್ಮಯೋಗ ಮಾಡೋದ್ರಿಂದ ಮಲ ನಿವೃತ್ತಿ ಆಗುತ್ತೆ ಅಂತ. ಮನಸ್ಸು ಚಂಚಲವಾಗಿ ಹೀಗೆ ಅಲ್ಲಾಡ್ತಾ ಇರುತ್ತೆ. ಆ ಮನಸ್ಸಲ್ಲಿ ಏನು ಇದ್ ಮಾಡಕ್ಕಾಗಲ್ಲ, ಕಲ್ತ್ಕೊಳಕ್ಕಾಗಲ್ಲ. ಅದರಿಂದ ನಂಗೆ ಸುಖ ಸಿಗ್ತಲೇ ಇರೋಕೆ ಕಾರಣನೇ ಮನಸ್ಸು ಚಂಚಲವಾಗಿರೋದ್ರಿಂದ ಅಶಾಂತಿ ನನ್ನ ಮನಸ್ಸಲ್ಲಿದೆ. ಆ ಮನಸ್ಸನ್ನ ಶಾಂತತೆಗೆ ಬರೆಸ್ಕೊಳ್ಳೋದಕ್ಕೋಸ್ಕರ ಉಪಾಸನಾ ಯೋಗ ಅಂತಿದೆ. ಶಾಂತತೆಗೆ ಬರೆಸ್ಕೊಳ್ಳೋದ್ರಿಂದ ಚಿತ್ತ ಚಾಂಚಲ್ಯದಿಂದ ಚಿತ್ತ ಏಕಾಗ್ರತೆ ಬರುತ್ತೆ. ಇದೆರಡು ಬೇಸಿಕ್ ಸ್ಟೆಪ್. ಅಂದ್ರೆ ಚಿತ್ತ ಮಲಿನಾನ ಮಾಡ್ಕೊಂಡು ಚಿತ್ತ ಶುದ್ಧಿ ಮಾಡ್ಕೊಳ್ಳೋದು, ಚಿತ್ತ ಚಾಂಚಲ್ಯದಿಂದ ಚಿತ್ತ ಏಕಾಗ್ರತೆ ಮಾಡ್ಕೊಳ್ಳೋದು, ಇವೆರಡು ಕರ್ಮಯೋಗ ಉಪಾಸನಾ ಯೋಗದ ಮುಖ್ಯ ಉದ್ದೇಶಗಳು. ಇಲ್ಲಿಂದ ಮುಂದೆ ಮನಸ್ಸು ರೆಡಿ ಆಗುತ್ತಲ್ಲ, ಆ ಏಕಾಗ್ರತೆಗೆ ಬಂದಿದ್ದ ಮನಸ್ಸಿಗೆ ಜ್ಞಾನ ಯೋಗ ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗತ್ತೆ. ಅಲ್ಲಿಂದ ನಮ್ಮ ಜರ್ನಿ ತುಂಬಾ ಫಾಸ್ಟ್ ಆಗಿ ನಿಷ್ಕಾಮ ಕರ್ಮಕ್ಕೂ ಹೋಗಿ ನಮಗೆ ಮೋಕ್ಷದ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋದು. ಇದು ಟೋಟಲ್ ಎಲ್ಲ ವೇದಾಂತದ ಟೋಟಲ್ನ ಇದೇ ಇರೋದು. ಹಾಗಾಗಿ ನಮ್ಗೆ ಏನೇನೋ ತಪ್ಪು ಕಲ್ಪನೆಗಳಲ್ಲಿ ಕರ್ಮಯೋಗ, ತಪ್ಪು ಕಲ್ಪನೆಗಳಲ್ಲಿ ಎಲ್ಲ ಇದೆ ಅಂತಂದ್ರೆ ಅದು ನಾವು ಯಾರೋ ಹೇಳ್ಕೊಟ್ಟಿರೋದು. ನಾವು ಸರಿಯಾಗಿ ಮೂಲವಾದ ವೇದನ ಉಪನಿಷತ್ತುಗಳನ್ನ ಓದ್ದಲೇ ಇರೋದ್ರಿಂದ ನಮ್ಗೆ ಯಾರ್ಯಾರೋ ಹೇಳಿರೋಂಥದ್ದು ಕೇಳಿ ಈ ತರದ್ದೆಲ್ಲ ನಮ್ಮ ಮನಸ್ಸಲ್ಲಿ ತಪ್ಪು ಗ್ರಹಿಕೆಗಳನ್ನ ಇಟ್ಕೊಂಡಿರೋದ್ರಿಂದ ನಮ್ಗೆ ಗೊತ್ತಿರೋದ್ರ ಹಿಂದೆ ಓಡ್ ಹೋಗ್ತಾ ಇದೀವಿ. ಇದು ತಪ್ಪು. ಓಕೆ, ಸೊ ಇದಾದ್ಮೇಲೆ ಜ್ಞಾನ ಯೋಗಕ್ಕೆ ಬರ್ಬೇಕಾದ್ರೆ, ಏಕಾಗ್ರತೆಗೆ ಬರಬೇಕು ಅಂತ ಹೇಳ್ಬೇಕಾದ್ರೆ, ಜ್ಞಾನ ಪ್ರಾಪ್ತಿ ಬರ್ಬೇಕಾದ್ರೆ ಒಂದು ಯೋಗ್ಯತೆ ಇದೆ. ಜ್ಞಾನ ಯೋಗ್ಯತೆ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಕರ್ಮಯೋಗ ಉಪಾಸನಾ ಯೋಗ ಮಾಡ್ಬೇಕು. ನನಗೆ DC ಆಗ್ಬೇಕು ಅಥವಾ ನಾನು ಹೈಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಕ್ವಾಲಿಫಿಕೇಶನ್ ಇದೆ. IAS ಆಫೀಸರ್ ಆದ್ರೆ ಮಾತ್ರ ನನಗೆ DC ಆಗ್ಬೋದು, ಡಿಸ್ಟ್ರಿಕ್ಟ್ ಕಮಿಷನರು ಎಲ್ಲ ಆಗ್ಬೋದು, ಡಿಸ್ಟ್ರಿಕ್ಟ್ ಕಲೆಕ್ಟರು ಅಂತ ಏನ್ ಹೇಳ್ತಾರೆ, IAS ಆಫೀಸರ್ ಆಗ್ಬೇಕು. IAS ಆಫೀಸರ್, IAS ಎಕ್ಸಾಮ್ ಬರೆಯೋದೇನಿದೆ ಅದು ಯೋಗ್ಯತೆ ಪಡ್ಕೊಳ್ಳೋದು. ಯಾವುದಕ್ಕೆ? DC ಆಗೋದಕ್ಕೆ. ಹಾಗೆ ಜ್ಞಾನ ಯೋಗ ಪಡ್ಕೋಬೇಕಾದ್ರೆ ಈ ಕರ್ಮಯೋಗ ಮತ್ತು ಉಪಾಸನಾ ಯೋಗದಿಂದ ಅದೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದು ಮಾಡೋದ್ರಿಂದ ಜ್ಞಾನ ಯೋಗ ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಬರುತ್ತೆ.
ಏಕ್ದಮ್ ಸೀದಾ ಜ್ಞಾನಯೋಗಕ್ಕೆ ಹೋಗ್ಬಿಡ್ತೀನಿ ನಾನು ಅಂತಂದ್ರೆ ಯೋಗ್ಯತೆ ಇಲ್ದಲೆ ನಾನು DC ಮಾಡ್ಕೊಳಕ್ ಆಗತ್ತಾ? ಆಗಲ್ಲ. ಯೋಗ್ಯತೆ ಇಲ್ದಲೆ ಯಾವ್ದಾರ ಕೆಲಸ ಸಿಗತ್ತಾ? ಇಲ್ಲ. ಯೋಗ್ಯತೆ ಬೇಕು. ಆ ಯೋಗ್ಯತೆ ಸಂಪಾದನೆ ಮಾಡೋದೇನೆ ಕರ್ಮಯೋಗ ಮತ್ತೆ ಜ್ಞಾನಯೋಗ, ಇದು ಉಪಾಸನಾ ಯೋಗದ ಮುಖ್ಯ ಉದ್ದೇಶ. ಇದು ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅವಾಗ ಜ್ಞಾನ ಅರ್ಥ ಆಗ್ತಿದ್ದ ಹಾಗೇನೆ ನಾನು ಸಕಾಮ ಕಾಮದಿಂದ ನಿಷ್ಕಾಮ ಕರ್ಮಕ್ಕೆ ಬರ್ತಿದ್ದ ಹಾಗೆ ಮೋಕ್ಷದ ಹಾದಿ ಸುಗಮವಾಗುತ್ತೆ. ಇದಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ಇದು ಏನು ಯಾರೋ ತಪಸ್ ಮಾಡ್ಬೇಕು, ಒಂಟ್ ಕಾಲಲ್ಲಿ ನಿಂತ್ಕೊಂಡು ಹಾಗೆ ಅನ್ನ ಆಹಾರ ಬಿಡಬೇಕು, ಇದೆಲ್ಲ ಏನೂ ಇಲ್ಲ. ನನ್ನ ಮನಸ್ಸನ್ನ ಏಕಾಗ್ರತೆಗೆ ತಗೊಂಡ್ಬಂದು ಮಾಡ್ತಾ 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 ಈ ಜ್ಞಾನ ನನಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಹೋಗ್ತಾ 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 ಅದನ್ನೇ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದರಿಂದನೇ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಇದು ಜ್ಞಾನ ಪ್ರಾಪ್ತಿಗೆ ಮಾಡ್ತಾ ಇರೋದನ್ನೇ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಮಾಡೋದಕ್ಕೋಸ್ಕರ ಕರ್ಮಯೋಗ ಬೇಕು. ಅದಕ್ಕೋಸ್ಕರ ಕರ್ಮಯೋಗ ಮಾಡು ಅಂತ ಹೇಳ್ತಾರೆ. ಕರ್ಮಯೋಗ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಈ ಇಷ್ಟು ಶ್ಲೋಕದಲ್ಲಿ ಹೇಳಿರೋದ್ರೊಳಗೆ ಈ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆನೇ ಇದೆ. ಆವಾಗ ತುಂಬಾ ಡೀಟೇಲ್ ಆಗಿ ಕರ್ಮಯೋಗದ ಬಗ್ಗೆ ಮಾತಾಡ್ತೇನೆ. ಈ ಕರ್ಮಯೋಗದ ಹಿನ್ನೆಲೆ ಮತ್ತೆ ಇಲ್ಲಿ ಹೇಳಿರುವಂತ ನಿಷ್ಕಾಮ ಕರ್ಮಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಪರ್ ಆಕ್ಷನ್ ಮಾಡ್ಬೇಕು ಫಸ್ಟ್ ಒಂದು. ಇನ್ನೊಂದು ಪ್ರಾಪರ್ ಆಟಿಟ್ಯೂಡ್ ಅಂತ. ಪ್ರಾಪರ್ ಆಕ್ಷನ್ ಅಂತಂದ್ರೆ ನಾವು ಅರ್ಧಂಬರ್ಧ ಮನಸ್ಸಿಂದ ಯಾವ ಕೆಲಸ ಮಾಡಿದ್ರು ಪ್ರಯೋಜನ ಇಲ್ಲ. ಅದರಿಂದ ಫಲ ಅರ್ಧಂಬರ್ಧನೇ ಬರುತ್ತೆ. ಹಾಗಾಗಿ ಪ್ರಾಪರ್ ಆಕ್ಷನ್ ಅಂತಂದ್ರೆ ನನ್ನ ಪ್ರಾಪರ್ ಆಗಿ ಆಕ್ಷನ್ ಮಾಡ್ಬೇಕಾದ್ರೆ ಏನ್ ಬೇಕು? ಮೊದಲು ಪ್ರಾಪರ್ ಆಟಿಟ್ಯೂಡ್ ಇರ್ಬೇಕು. ಪ್ರಾಪರ್ ಆಟಿಟ್ಯೂಡ್ ಅಂತಂದ್ರೆ ನನ್ನ ಮನಸ್ಥಿತಿ ಸರಿಯಾಗಿದ್ರೆ ಮಾತ್ರ, ನಾನು ಸರಿಯಾದ ಮನಸ್ಥಿತಿನಲ್ಲಿ ಮಾಡಿದಾಗ ಪ್ರಾಪರ್ ಆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಎರಡನ್ನೇ ಹೇಳ್ತಾ ಇರೋದು, ಪ್ರಾಪರ್ ಆಕ್ಷನ್ ಅಂಡ್ ಪ್ರಾಪರ್ ಆಟಿಟ್ಯೂಡ್. ಇದ್ರ ಬಗ್ಗೆ ಇನ್ನು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಪರ್ ಆಕ್ಷನ್ ಅಂದ್ರೆ ಏನು, ಪ್ರಾಪರ್ ಆಟಿಟ್ಯೂಡ್ ಅಂದ್ರೆ ಏನು, ಅದೆಲ್ಲ ಅದನ್ನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಬಟ್ ಈ 13 ಶ್ಲೋಕದಲ್ಲಿ ಯಾವುದು 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ 14 ಶ್ಲೋಕದಲ್ಲಿ ಏನ್ ಹೇಳಿದಾನೆ ಸಂದೇಶ, ಆ ಸಂದೇಶ ತಿಳ್ಕೊಂಡ್ರೆ ನಿಮಗೆ 2ನೇ ಅಧ್ಯಾಯದಲ್ಲಿ ಈ 3ನೇ ಟಾಪಿಕ್ ಕರ್ಮಯೋಗದ ಬಗ್ಗೆ, ನಿಷ್ಕಾಮ ಕರ್ಮದ ಬಗ್ಗೆ, ನೈಷ್ಕರ್ಮ್ಯ ಅಂತ ಹೇಳ್ತಾನೆ. ನೈಷ್ಕರ್ಮ್ಯದ ಬಗ್ಗೆ ಹೇಳ್ತಾ ಇರೋದಕ್ಕೋಸ್ಕರ ಅದಕ್ಕೆ ನಿಸ್ತ್ರೈಗುಣ್ಯ ಅಂತ ಹೇಳ್ತಾನೆ. ಈ 3 ಗುಣಗಳಿಂದ ದಾಟಿ ಮಾಡಬೇಕು ಅಂತ. ಹಾಗಾಗಿ ನಾವು ಮಾಡೋ ಎಲ್ಲಾ ಕರ್ಮದಲ್ಲೂ ಉತ್ತಮ ಕರ್ಮ, ಮಧ್ಯಮ ಕರ್ಮ, ಅಧಮ ಕರ್ಮ ಅಂತ. ನನ್ನ ಮನಸ್ಥಿತಿ ಚೆನ್ನಾಗಿಲ್ದಲೆ ಮಾಡೋ ಎಲ್ಲಾ ಕೆಲಸಗಳು ಅಧಮ ಕರ್ಮವಾಗಿರುತ್ತೆ. ಸ್ವಲ್ಪ ಮೀಡಿಯಂ ಆಗಿದ್ರೆ, ಅರ್ಧಂಬರ್ಧ ಅಟೆಂಟಿವ್ ಆಗಿ ಮಾಡಿದ್ರೆ ಸ್ವಲ್ಪ ಮಧ್ಯಮವಾಗಿರುತ್ತೆ. ಪೂರ್ತಿ ಮನಸ್ಸನ್ನ ಕರೆಕ್ಟ್ ಆಗಿ ಕೇಂದ್ರೀಕೃತ ಮಾಡಿದಾಗ ಎಲ್ಲಾ ಕರ್ಮಗಳು ಉತ್ತಮ ಕರ್ಮ ಆಗಿರುತ್ತೆ. ಅಂದ್ರೆ ಪ್ರಾಪರ್ ಆಕ್ಷನ್ ಅಂತಂದ್ರೆ ಯಾವ್ದಂದ್ರೆ ಉತ್ತಮ ಕರ್ಮ ಮಾಡೋದನ್ನ ಪ್ರಾಪರ್ ಆಕ್ಷನ್ ಅಂತ ಹೇಳ್ತಾರೆ. ಮಧ್ಯಮ ಕರ್ಮ, ಅಧಮ ಕರ್ಮ, ಉತ್ತಮ ಕರ್ಮ. ಸೊ ಅದಲ್ದಲ್ಲೇ ಯಾವ ಮನಸ್ಥಿತಿ ಯಾವ ಗುಣದಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ತಮೋ ಗುಣದಲ್ಲಿ, ರಜೋ ಗುಣದಲ್ಲಿ ಮತ್ತೆ ಸಾತ್ವಿಕ ಗುಣದಲ್ಲಿ ಯಾವ ಗುಣದಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸಾತ್ವಿಕ ಗುಣದಲ್ಲಿ ಮಾಡೋಂಥ ಇದಕ್ಕೆ ಉತ್ತಮ ಕರ್ಮ ಅಂತ ಹೇಳ್ತಾರೆ. ಏನು ಸಾತ್ವಿಕ ಕರ್ಮ ಅಂತಂದ್ರೆ, ನಾನು ಮಾಡೋ ಕೆಲಸ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ಅಷ್ಟು ಜನಕ್ಕೆ, ಜಾಸ್ತಿ ಜನಕ್ಕೆ ತಲುಪುವಂತೆ ಆಗ್ಬೇಕು, ಜಾಸ್ತಿ ಜನಕ್ಕೆ ಅನುಕೂಲ ಆಗೋ ತರದ್ದು ಕೆಲಸಗಳನ್ನು ಮಾಡಬೇಕು. ನನ್ನೊಬ್ಬನಿಗೆ ಅದನ್ನೇ ನೈಷ್ಕರ್ಮ್ಯ ಅಂತ ಹೇಳೋದಕ್ಕೆ. ಅದು ಉತ್ತಮ ಕರ್ಮ ಮಾಡ್ಬೇಕಾದ್ರೆ ಸಾತ್ವಿಕ ಗುಣದಲ್ಲಿ ಬರಬೇಕು. ಸಾತ್ವಿಕ ಗುಣದಿಂದ ನಾನು ತುಂಬಾ ಜನ ಬೆನಿಫಿಷಿಯರೀಸ್ಗೆ ಆಗ್ಬೇಕು. ಹೇಗೆ ಅಂದ್ರೆ, ನಾನು ಮಾಡೋದು ಬರೀ ನನಗ್ ಮಾತ್ರ ಆಗ್ತಾ ಇದೆ ಸಹಾಯ ಅಂತಂದ್ರೆ ಅದನ್ನ ಸಾತ್ವಿಕ ಗುಣ ಅಂತ ಹೇಳೋದಿಲ್ಲ, ಸಾತ್ವಿಕ ಕರ್ಮ ಅಂತ ಹೇಳಲ್ಲ. ನನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಗುಣ ಅನುಕೂಲ ಆಗ್ತಾ ಇದೆ ಅಂತಂದ್ರೆ ಅದನ್ನ ಸಾತ್ವಿಕ. ನೀವು ಮಾಡೋದೇನು ದುಡ್ಡು ಕಾಸಲ್ಲಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಆಲೋಚನೆಗಳು ಎಲ್ಲಾರ್ಗೂ ಅನುಕೂಲ ಆಗ್ಲಿ ಅನ್ನೋ ತರ ದೃಷ್ಟಿನಲ್ಲಿ ನಾನು ಒಂದು ವರ್ಕ್ ಪ್ಲೇಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ನಾನು ದುಡ್ಡು ಮಾತ್ರ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ದುಡ್ಡು ತಿಂಗಳ ಸಂಬಳ ಮಾತ್ರ, ನಾನು ಮಾಡೋ ಕೆಲಸಗಳಲ್ಲಿ ಯಾವ ಶ್ರದ್ಧೆನೂ ಮಾಡ್ದಲೇ ದುಡ್ಡು ತಗೊಂಡ್ ಬರ್ತಾ ಇದ್ರೆ ಅದು ಸಾತ್ವಿಕ ಕರ್ಮ ಆಗಕ್ ಸಾಧ್ಯ ಇಲ್ಲ. ನಾನು ಮಾಡೋ ಕರ್ಮದಲ್ಲಿ ನಾನು ತಿಂಗಳಿಗೆ ಸಂಬಳ ಕೊನೆಗೆ ಬರ್ತಾ ಇದೆ ಅಂತಂದ್ರೂ ಆ ಕೆಲಸದಲ್ಲಿ ಯಾವ ಲೋಪ ಇಲ್ದಲೇನೆ ಎಲ್ಲ ನಾನು ಮಾಡೋ ಕೆಲಸ ಬೇರೆ ಯಾರಿಗೂ ಅನುಕೂಲ ಆಗ್ತಾ ಇದೆ,
ಆ ಅನುಕೂಲ ಆಗೋ ಕೆಲಸನ ಅತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅದನ್ನ ಸಾತ್ವಿಕ ಕರ್ಮ ಅಂತ ಹೇಳ್ತಾರೆ. ಸೊ ಬರೀ ನನ್ನ ಹೆಂಡತಿ ಮಕ್ಕಳಿಗೆ ಅಲ್ಲ, ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಮ ಊರ್ನವ್ರಿಗೆ, ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಒಳ್ಳೇದಾಗುವಂತ ಯೋಚನೆಗಳನ್ನ ಇಟ್ಕೊಂಡು ನಾನು ಮಾಡೋ, ನನಗಿರೋದೇ 24 ಗಂಟೆ, ಅದ್ರೊಳಗೆ ಎದ್ದಿರೋವಾಗ ಮಾತ್ರ ಒಂದ್ 8 ಗಂಟೆ ಕೆಲಸ ಮಾಡ್ತೀನಿ. ಅವಾಗ ಕೆಲಸ ಕದೀತಾ ಇದ್ದೀನಿ, ಕೆಲಸ ಕಳ್ಳತನ ಮಾಡ್ತಾ ಇದ್ದೀನಿ, ಸುಮ್ನೆ ಬರೀ ಫಲ ದುಡ್ಡು ಮಾತ್ರ ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ, ಮೋಸ ಮಾಡ್ತಾ ಇದ್ದೀನಿ, ಅನ್ಯಾಯ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸಾತ್ವಿಕ ಕರ್ಮ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಹೆಚ್ಚಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಮಾಡುವಂತ ಕೆಲಸಗಳೆಲ್ಲದು ಹೆಚ್ಚಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಯಾವ ಒಂದು ಸ್ವಾರ್ಥಪರ ಇಲ್ದಲೆ, ಸಂಬಳ ಅಂತ ಬಂದೇ ಬರುತ್ತೆ, ಅದು ಬೈ ಪ್ರಾಡಕ್ಟ್ ಅದು. ಆದ್ರೆ ನಾನು ಮಾಡೋ ಕೆಲಸನೇ ಮಾಡದಲ್ಲೇ ಸಂಬಳ ತಗೊಳ್ಳೋದು ಬೈ ಪ್ರಾಡಕ್ಟ್ ಆಗಲ್ಲ. ಮಾಡೋ ಕೆಲಸನ ಶ್ರದ್ಧೆಯಿಂದ 8 ಅವರ್ಸ್ ಸಿನ್ಸಿಯರ್ ಆಗಿ ಮಾಡ್ಬೋದಲ್ವಾ? ಮಾಡಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇಲ್ಲ, ನಾನೊಬ್ನೇ ಯಾಕೆ ಮಾಡ್ಬೇಕು, ಹಂಗೆ ಸಂಬಳ ಕೊಡ್ತಾರೆ ಸರ್ಕಾರದವರು. ಈ ತರದ ಯೋಚನೆಗಳಲ್ಲಿ ನಮ್ಮನ್ನೇ ನಾವೇ ಪಾಪ ಪುಣ್ಯ ಸಂಪಾದನೆ ಮಾಡ್ತಾ ಇರ್ತೀವಿ. ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಿಷ್ಕರ್ಮ, ಆದ್ರೆ ನಾನು ಕೆಲಸನ ನಿಷ್ಠೆಯಿಂದ ಮಾಡಬೇಕು, ನನಗೇನು ಅಲಾಟ್ ಆಗಿದೆ ಅದನ್ನು ಮಾಡಬೇಕು, ಅದನ್ನ ಉತ್ತಮ ಕರ್ಮ ಅಂತಾರೆ. ರಾಜಸಿಕ ಕರ್ಮ ಅಂತಂದ್ರೆ ನಾನು ನನ್ನ ಹೆಂಡತಿ ಮಕ್ಳು ಇಷ್ಟು ಜನಕ್ಕೆ ಮಾತ್ರ ಒಳ್ಳೇದಾದ್ರೆ ಸಾಕಪ್ಪ, ಬೇರೆಯವ್ರಿಗೆಲ್ಲ ಹಾಳಾದ್ರೆ ಏನಂತೆ, ಎಲ್ರು ಸತ್ರ ಏನಂತೆ, ಈ ತರದ್ರೊಳಗಾದ್ರೆ ಅದು ರಾಜಸಿಕ ಕರ್ಮ ಅಂತ. ಅದೇನೆ ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ಬಿಟ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೊಬ್ಬ ಮಾತ್ರ ಸುಖವಾಗಿರ್ಬೇಕು, ನನ್ನ ಹೆಂಡತಿ ಮಕ್ಳಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಕೊನೆಗೆ ಆ ಲೆವೆಲ್ಗೆ ಹೋಗ್ಬಿಟ್ರಾಗ ಆ ಥರದ ಸ್ವಾರ್ಥಪರತೆ ಬರ್ತಿದ್ದಾಗೇನೆ ಅದು ತಾಮಸಿಕ ಗುಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ತಾಮಸಿಕ ಸೆಲ್ಫಿಶ್ನೆಸ್ ಆಕ್ಷನ್ ನಲ್ಲಿ ಅದಕ್ಕೆ ಬೇಕಾಗುವಂತ ಪಾಪ ಪುಣ್ಯಗಳು ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಉತ್ತಮ ಕರ್ಮ ಮಾಡ್ಬೇಕು. ಸೊ ಪ್ರಾಪರ್ ಆಕ್ಷನ್ ಅಂಡ್ ಪ್ರಾಪರ್ ಆಟಿಟ್ಯೂಡ್. ಪ್ರಾಪರ್ ಆಕ್ಷನ್ ಅನ್ನ ಹೇಗೆ, ಉತ್ತಮ ಕರ್ಮ ಮಾಡೋದನ್ನ ಪ್ರಾಪರ್ ಆಕ್ಷನ್ ಅಂತಾರೆ. ಅಂದ್ರೆ ಅಧಮ ಕರ್ಮನೂ ಮಾಡ್ಬೋದು, ನಮ್ಗೆ ಚಾಯ್ಸ್ ಇದೆ, ಮಧ್ಯಮ ಕರ್ಮನೂ ಮಾಡ್ಬೋದು, ಉತ್ತಮ ಕರ್ಮನೂ ಮಾಡ್ಬೋದು, ನಮಗ್ ಚಾಯ್ಸ್ ಇದೆ. ಆ ಚಾಯ್ಸ್ ಅಲ್ಲಿ ಯಾವ ಕರ್ಮ ಮಾಡ್ತಾ ಇದ್ದೀನಿ ಅನ್ನೋದು ನನಗ್ ಸಂಬಂಧಪಟ್ಟಿದ್ದು, ಯಾರು ಅದನ್ನೇನು ಕಂಟ್ರೋಲ್ ಮಾಡ್ತಾ ಇಲ್ಲ. ಯಾವ ಸರ್ಕಾರ ಆಗ್ಲಿ, ಯಾವ ಜನ ಆಗ್ಲಿ, ಯಾರು, ನಾನು ನಿಸ್ಪೃಹದಿಂದ ಕೆಲಸ ಮಾಡ್ಬೋದು. ಯಾರೋ ಹೇಳ್ತಾರೆ ಯಾಕೆ ಮಾಡ್ತೀಯ, ಸುಮ್ನೆ ಕೂತ್ಕೋ, ಸಂಬಳ ಬರುತ್ತೆ ಅಂತ ಹೇಳಿದ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ನನ್ನ ಆತ್ಮ ಸಂಸ್ಕಾರ ಮಾಡ್ಕೋತಾ ಇಲ್ಲ. ಸೊ ಅದು ಪ್ರಾಪರ್ ಆಕ್ಷನ್ ಅಂತ ಹೇಳ್ತಾರೆ. ಸೊ ಆ ಪ್ರಾಪರ್ ಆಕ್ಷನ್ ಕೃಷ್ಣ ಈ ಇದ್ರೊಳಗೆ ಹೇಳ್ತಾ ಇರೋದು. ಪ್ರಾಪರ್ ಆಟಿಟ್ಯೂಡ್ ಅಂತಂದ್ರೆ ಯಾವ ಮನಸ್ಥಿತಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಅಯ್ಯೋ ಅಂತ ಬೈಕೊಂಡು ಗೊಣಕೊಂಡು ಅಯ್ಯೋ ಬಂದಲ್ಲಪ್ಪ, ಅಯ್ಯೋ ಈ ಕೆಲಸ ನಾನು ಮಾಡ್ಬೇಕಲ್ಲಪ್ಪ. ಯಾವುದೇ ಕೆಲಸ ಆಗ್ಲಿ, ಮನೆ ಕೆಲಸ ಆಗ್ಲಿ, ಯಾವ ಕೆಲಸ ಆಗ್ಲಿ ಮಾಡೋದಂತೂ ಮಾಡ್ಲೇಬೇಕು. ಬೈಕೊಂಡು ಯಾಕೆ ಮಾಡ್ಬೇಕು, ಬೈಕೊಂಡು ಮಾಡಿದ್ರು ನಾನು ಅಡಿಗೆ ಮಾಡ್ಬೇಕು, ಬೇಜಾರು ಮಾಡ್ಕೊಂಡು ಮಾಡಿದ್ರು ಮಾಡ್ಬೇಕು, ತಪ್ಪೆ ಇದೆಯಾ, ಆಫೀಸ್ಗೆ ಹೋಗ್ಲೇಬೇಕು. ಸೊ ಹೋದ್ಮೇಲೆ ಕೆಲಸ ಮಾಡಕ್ಕೇನು. ಸೊ ಇದನ್ನ ಉತ್ತಮ ಕರ್ಮ ವಿತ್ ಗುಡ್ ಆಟಿಟ್ಯೂಡ್ ಅಲ್ಲಿ ಮಾಡ್ಬೇಕು. ಸೊ ಅವ್ರು ಹಾಳಾಗೋಗ್ಲಿ, ಇವ್ರು ಹಾಳಾಗಿ ಹೋಗ್ಲಿ ಅಂತ ನಾನು ಆಟಿಟ್ಯೂಡ್ ಇಟ್ಕೊಂಡು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಪ್ರಾಪರ್ ಆಕ್ಷನ್ ಮಾಡಿದ್ರು ಪ್ರಾಪರ್ ಆಟಿಟ್ಯೂಡ್ ಇಲ್ದಲೇ ಕೆಲಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡು ಎರಡು ಬೇಕು. ಇದೆರಡೇ ಇದ್ರೆ ಸಾಕ ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ, ಸೊ ನಮ್ಗೆ ಯಾವಾಗ್ಲೂ ಫಲದ ಬಗ್ಗೆ, ರಿಸಲ್ಟ್ ಬಗ್ಗೆ ಬಹಳ ಆಲೋಚನೆ ಇರುತ್ತೆ. ಯಾವ ತರ ರಿಸಲ್ಟ್, ನನಗೆ ಈ ತರನೇ ಬರಬೇಕು, ಇದು ಬಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ, ನಾನು ಕಷ್ಟಪಟ್ಟಿದ್ದ 5% ಆದ್ರೆ ನನಗೆ 500% ಲಾಭ ಬರಬೇಕು. ಈ ತರದ ಆಲೋಚನೆಗಳು, ಈ ತರದ ಯೋಚನೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಏನಾಗುತ್ತೆ, ಅದರಿಂದನೇ ನಮಗೆ 500 ಬರೋದು 50 ಬಂದ್ರು, 50 ಬಂದ್ರು ಸಮಾಧಾನ ಇಲ್ಲ. 500 ಬರ್ಬೇಕಾಗಿತ್ತು, ಅವನಿಗೆ 500 ಬಂತು, ನನಗೆ 50 ಬಂತು. ಆ ಅಸಮಾಧಾನದಲ್ಲಿ ನಾನು ಯಾವ ಸುಖನೂ ಅನುಭವಿಸಕ್ ಸಾಧ್ಯ ಇಲ್ಲ, ಮನಸ್ಸು ಅಶಾಂತಿಗೆ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಈಶ್ವರಾರ್ಪಣ ಅಂತ ಹೇಳ್ತಾರೆ. ಏನಂತಂದ್ರೆ ನಾನು ಮಾಡೋ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಏನ್ ರಿಸಲ್ಟ್ ಬರುತ್ತೋ ಈಶ್ವರಾರ್ಪಣ ಬುದ್ಧಿ ಅಂತ ಹೇಳ್ತಾರೆ. ಕೃಷ್ಣ ಅದನ್ನ ಹೇಳ್ತಾ ಇರೋದು. ಈಶ್ವರ ಪ್ರಸಾದ ಭಾವನ ಅಂತಂದ್ರೆ ನಾನು ಮಾಡಿದ ಕೆಲಸಕ್ಕೆ ರಿಸಲ್ಟ್ ಬಂದೇ ಬರುತ್ತೆ, ಪ್ರತಿಫಲ ಬಂದೇ ಬರುತ್ತೆ. ನನಗೆ ಹೀಗೆ ಬರಬೇಕು ಅಂತ ಹೇಳ್ತಾ ಇರೋದ್ರಿಂದ ನನಗೆ ದುಃಖ ಆಗ್ತಾ ಇದೆ. ಬಂದಿದ್ದನ್ನ ಬಂದೇ ಬರುತ್ತೆ, ಬರ್ದಲೇ ಇರಲ್ವೇ ಇಲ್ಲ, ಬಂದೇ ಬರುತ್ತೆ ರಿಸಲ್ಟ್. ಆ ರಿಸಲ್ಟ್ ನಾನು
ತಗೊಳ್ಳೋದಕ್ಕೆ ಕೆಪಾಸಿಟಿ ಬಂದರೆ ಅದನ್ನು ಈಶ್ವರ ಪ್ರಸಾದ ಭಾವನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೇಳಿರುವಂಥದ್ದು ಈ 4 ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಅಂದ್ರೆ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್, ಈಶ್ವರ ಅರ್ಪಣ ಬುದ್ಧಿ, ಈಶ್ವರ ಪ್ರಸಾದ ಭಾವನೆ, ಇದಿಷ್ಟರಲ್ಲಿ ಕೆಲಸ ಮಾಡಿದ್ರೆ ಅದು ನಿಷ್ಕಾಮ ಕರ್ಮಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ನಿಷ್ಕಾಮ ಕರ್ಮಕ್ಕೆ ಹೋಗೋದನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ಯುದ್ಧ ಮಾಡಬೇಕು, ನೀನ್ ಕ್ಷತ್ರಿಯ, ನೀನ್ ಮಾಡ್ತಾ ಇರೋದು ಮಾಡಬೇಕು ಅಂತ ಅವನ್ನ ಹುರಿದಂಸೋದಕ್ಕೆ, ಅವನಿಗೆ ಬರೀ ಆತ್ಮಜ್ಞಾನ ತಿಳ್ಕೊಂಡ್ರೆ ಸಾಕಾಗಕ್ ಮುಂಚೆ ಈ ಕರ್ಮದಲ್ಲಿ ಗೊಂದಲ ಏನಿದೆ ನಿನಗೆ, ನಾನು ಯುದ್ಧ ಮಾಡ್ಬೇಕಾ ಬೇಡವಾ ಅನ್ನೋದು, ನೀನ್ ಬೆಳಗಾಗಿ ಎದ್ದ ಮೇಲೆ ನೀನ್ ಏನಾರು ಒಂದು ಕೆಲಸ ಮಾಡ್ಲೇಬೇಕು, ತಪ್ಪಿಸ್ಕೊಳಕ್ ಆಗಲ್ಲ. ಹಾಗಾಗಿ ಪ್ರಾಪರ್ ಆಟಿಟ್ಯೂಡ್ ಅಂಡ್ ಪ್ರಾಪರ್ ಆಕ್ಷನ್, ಅದು ಈಶ್ವರ ಅರ್ಪಣ ಮತ್ತು ಈಶ್ವರ ಪ್ರಸಾದ ಭಾವನ ಅನ್ನೋದ್ರೊಳಗೆ ನಾನು ಕೆಲಸ ಮಾಡ್ತಾ ನನಗೆ ಗೊತ್ತಿಲ್ದಲೇ ಇರೋ ಹಾಗೇನೇನೆ ನನ್ನನ್ನ ಒಂದು ಒಳ್ಳೆ ದಾರಿಗೆ ಅದು ಕರ್ಕೊಂಡು ಹೋಗ್ತೀವಿ. ಇದಕ್ಕೆ ಯಾರು ಬೇಕಾ, ಯಾರು ಹೇಳ್ಕೊಡ್ಬೇಕಾ, ಎಲ್ಲ ನಮಗ್ ಗೊತ್ತಿರೋ ವಿಚಾರನೇ. ಆದ್ರೆ ನಮ್ಮ ಮನಸ್ಸೇ ನಮಗೆ ಮೋಸ ಮಾಡ್ತೇವೆ. ಹಾಗೆ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಗೊತ್ತಿರೋದನ್ನೇ ಆಚರಣೆ ಮಾಡಕ್ ಬಿಡಲ್ಲ ನಮ್ಮ ಮನಸ್ಸು. ಹಾಗಾಗಿ ಫಸ್ಟ್ ಅಟೆಂಡ್ ಮಾಡ್ಬೇಕಾಗಿರೋದು ಕರ್ಮಯೋಗ, ಉಪಾಸನ ಯೋಗ. ಅಂದ್ರೆ ಮನಸ್ಸಿನ ಶುದ್ಧಿ ಮಾಡ್ಕೋಬೇಕು, ಮನಸ್ಸಿನ ಚಾಂಚಲ್ಯದಿಂದ ಮನಸ್ಸಿನ ಏಕಾಗ್ರತೆಗೆ ಬರಬೇಕು. ಇದೆರಡು ಬಂದ್ರೆ ಮಾತ್ರ ಜ್ಞಾನ ಯೋಗಕ್ಕೆ ಬರಕ್ಕಾಗುತ್ತೆ. ಜ್ಞಾನ ಯೋಗದ ಎಲ್ಲಾ ವಿಚಾರಗಳು ಸಿಗುತ್ತೆ. ಜ್ಞಾನ ಯೋಗ ಪ್ರಾಪ್ತಿ ಆಗ್ಬೇಕಾದ್ರೆ ಯೋಗ್ಯತೆ ಬೇಕು. ಕರ್ಮಯೋಗದ ಯೋಗ್ಯತೆ, ಉಪಾಸನಾ ಯೋಗದ ಯೋಗ್ಯತೆ, ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಈ ತರ ಇದಿರೋದಪ್ಪ, ಪ್ರಾಪರ್ ಆಕ್ಷನ್ ಅಂಡ್ ಪ್ರಾಪರ್ ಆಟಿಟ್ಯೂಡ್. ಸೊ ಒಳ್ಳೆ ಮನಸ್ಥಿತಿಯಿಂದ, ಒಳ್ಳೆ ಆಲೋಚನೆಯಿಂದ ಒಳ್ಳೆ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಬೇಕು. ಸೊ ಅದು ಮಾಡೋದ್ರಿಂದ, ಅದನ್ನ ಮಾಡಿದವಾಗ್ಲೂ ಈಶ್ವರಾರ್ಪಣ ಬುದ್ಧಿ. ನಾನು ಮಾಡ್ತಾ ಇರೋದು ನನಗೆ ಬೇಕಾಗೋ ಹಾಗೇ ಬರ್ಬೇಕು ರಿಸಲ್ಟ್ ಅಂತ ಅಂದ್ಕೊಂಡ್ರೆ ನೀನೇ ಕಂಟ್ರೋಲರ್ ಆಫ್ ದ ರಿಸಲ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ. ನಾನು ಇವಾಗ ಬೀಜ ಹಾಕಿದ್ರೆ ಈ ಗಿಡ ಹೀಗೇ ಸ್ಟ್ರೈಟ್ ಆಗಿ ಬೆಳೆಯಬೇಕು ಅಂತ ನನ್ನ ಕೈಲಿ ಇಲ್ಲ ಅದು. ಅಥವಾ ನಾನು ಹೀಗೆ ಇಷ್ಟೇ ಈಳ ಬರ್ಬೇಕು ಅಂತ ಅದು ನನ್ನ ಕೈನಲ್ಲಿಲ್ಲ. ಮಳೆ ಬೆಳೆ ಅದೆಲ್ಲ ಮಾಡಿ ಪಾಲಿ ಹೌಸ್ ಅಲ್ಲೆಲ್ಲ ಮಾಡಿದ್ರು ಕೂಡ ನಿಮಗೆ ಬೇಕಾದ ಹಾಗೆ ರಿಸಲ್ಟ್ ಬರುತ್ತೆ ಅಂತ ಏನಿಲ್ಲ. ಅಷ್ಟೆಲ್ಲ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಏರ್ ಕಂಡೀಷನ್ ಮಾಡಿ ನೀವು ಬೆಳೆಯಕ್ ಹೋದ್ರು ಆಗಲ್ಲ. ಅದು ಬೆಳೆಯಬಹುದು, ಆದ್ರೆ ಮನಸ್ಸನ್ನ ಹಾಗೆ ಬೆಳೆಯಕ್ ಆಗಲ್ಲ. ಏರ್ ಕಂಡೀಷನ್ ನಲ್ಲಿ ಎಲ್ಲ ಹಾಕಿ ಬೆಳೆಯಕ್ ಆಗಲ್ಲ. ಮನಸ್ಸಿಗೆ ಈ ಜ್ಞಾನದ ಅವಶ್ಯಕತೆ ಇದೆ, ಕರ್ಮದ ಅವಶ್ಯಕತೆ ಇದೆ, ಉಪಾಸನ ಅವಶ್ಯಕತೆ ಇದೆ. ಈ ಮೂರನ್ನು ಮಾಡೋದನ್ನೇ ಜ್ಞಾನ ಯೋಗ್ಯತೆ ಪ್ರಾಪ್ತಿಗೋಸ್ಕರ. ಆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಒಳ್ಳೆ ಕರ್ಮಯೋಗ, ಒಳ್ಳೆ ಉಪಾಸನಾ ಯೋಗ ಮಾಡಬೇಕು ಅಂತ ಇಲ್ಲಿ 39ನೇ ಶ್ಲೋಕದಿಂದ ಅವನು 53ನೇ ಶ್ಲೋಕದವರೆಗೆ ಹೇಳಿರೋದ್ರದ್ದು ಸಾರಾಂಶ ಅದು. ಅಲ್ಲೇ ಇದೇ ಪದಗಳನ್ನ ಹೇಳಿಲ್ಲ. ಇದ್ರ ಉದ್ದೇಶ ಅದು. ಮುಂದೆ 3ನೇ ಅಧ್ಯಾಯ ಕರ್ಮಯೋಗ ಅಂತಾನೆ ಇದೆ, ಅಲ್ಲಿ ನಾನು ಏನಿಲ್ಲ ಇದೆ ಅಂತ ಹೇಳ್ತೀನಿ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ ಪಾಠನ 53ನೇ ಶ್ಲೋಕದ ತನಕ. ಇದರೊಳಗೆ 1-2-3 ಶ್ಲೋಕಗಳು ತುಂಬಾ ಬಹಳ ಫೇಮಸ್ ಆಗಿರೋದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಏನಿದೆ, ಅದು ಬಹಳ ಒಂದು ಫೇಮಸ್ ಆಗಿರೋದು. ಮೊದಲು ಏನ್ ಹೇಳ್ತಾ ಇದೆ ಅಂದ್ರೆ, ನೀನ್ ಕರ್ಮ ಮಾಡಕ್ ಮಾತ್ರ ಅಧಿಕಾರ ಇದೆ, ಅದರ ಫಲದ ವಿಷಯದಲ್ಲಿ ನಿನ್ಗಿಲ್ಲ. ಯಾಕೆ ಅಂದ್ರೆ ನೀನ್ ಏನಾದ್ರೂ ಒಂದು ಕರ್ಮ ಮಾಡ್ಬೇಕು ಅಂತಂದ್ರೆ, ನೀವೊಂದು ಯಾವ್ದೋ ಮದುವೆ ಫಂಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ, ನೀವು ಕರ್ಮ ಮಾಡೋದಕ್ಕೆ ನೀವೆಲ್ಲ ಫಂಕ್ಷನ್ ಸೆಟ್ ಮಾಡಿರ್ಬೋದು. ಅಡಿಗೆಯವ್ರು ಸರಿಯಾಗಿ ಅಡಿಗೆ ಮಾಡ್ಬೇಕು. ಅವ್ರು ಸರಿಯಾಗಿ ಅಡಿಗೆ ಮಾಡದಲ್ಲೇ ಇದ್ರೆ ಅದು ಫಂಕ್ಷನ್ ನೀವು ಬೇಕಾದ ತರ ಫಲ ಬರ್ಲಿಲ್ಲ. ಸೊ ನೀವು ಎಲ್ಲಾರು ಯಾರ್ಯಾರು ಏನೇನ್ ನೆಂಟರುಗಳು ಸಹಾಯ ಮಾಡ್ತಾರೆ ಅದನ್ನೆಲ್ಲ ಅದು ಹಾಗೆ ಮಾಡಿರ್ಬೇಕು. ಫೋಟೋಗ್ರಾಫರ್ ಸರಿಯಾಗಿ ಕೆಲಸ ಮಾಡಿರ್ಬೇಕು. ದೆನ್ ಓನ್ಲಿ ಆಲ್ಬಮ್ ಚೆನ್ನಾಗಿ ಬರೋದಕ್ಕೆ. ಸೊ ನಿಮ್ ಕೈಲಿ ಇದೆಯಾ, ನೀವು ದುಡ್ಡು ಕೊಡೋದು ಮಾತ್ರ ಕೆಲಸ ಇದೆ. ಹಾಗಾಗಿ ಬೇಕಾದಷ್ಟು ಬೇರೆಯವರಿಂದ ಆಗ್ಬೇಕಾಗಿರೋದ್ರಿಂದ ಅದೆಲ್ಲ ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ನೀವು ಒಳ್ಳೆಯವ್ರನ್ನ ಹುಡುಕ್ಬೋದು ಅಷ್ಟೇ ಹೊರತು, ಆದ್ರೆ ಕೆಲಸ ಸರಿಯಾಗಿ ಆಗುತ್ತೆ ಅಂತ. ಕರ್ಮಣ್ಯೇವಾಧಿಕಾರಷ್ಟೇ ಮಾ ಫಲೇಷು ಕದಾಚನ ಮಾ ಪರ್ಮ ಕಲ ಹೇತುರ್ಭೂಮ ತೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾರೆ. ಏನಂತಂದ್ರೆ, ಆದ್ರಿಂದ ನೀನ್ ಕರ್ಮಗಳ ಬಗ್ಗೆ ಫಲಗಳನ್ನ ಇಚ್ಛಿಸೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಹಾಗಂತ ನೀನ್ ಕರ್ಮ ಮಾಡದಲ್ಲೇ ನಾನೇನು ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಳಕ್ಕೂ ಆಗಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋದು.
ಇನ್ನೊಂದು ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧ್ಯೌ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ ನೀನು ಈ ತರ ಈಶ್ವರಾರ್ಪಣ ಬುದ್ಧಿ ಮತ್ತು ಈಶ್ವರ ಪ್ರಸಾದ ಭಾವನೆಗಳಲ್ಲಿ ನೀನು ಮಾಡ್ತಿದ್ದಾಗೆ ನಿನ್ನ ಮನಸ್ಸು ಸಮಬುದ್ಧಿಗೆ ಬರುತ್ತೆ. ಸಿದ್ಧಿ ಅಸಿದ್ಧಿ ಅಂದ್ರೆ ಸಕ್ಸಸ್ ಫೇಲ್ಯೂರ್ನ ಒಂದೇ ತರ ತಗೊಳ್ಳೋ ಕೆಪಾಸಿಟಿ ಬರುತ್ತೆ ಅಂತ ಹೇಳುವಂಥದಕ್ಕೆ ಈ ತರ ಇದರ ಒಳ್ಳೆ ಶ್ಲೋಕಗಳಿದೆ. ಸೊ ಮುಂದೆ ಕರ್ಮಯೋಗದಲ್ಲೂ ಒಳ್ಳೊಳ್ಳೆದು ಶ್ಲೋಕಗಳು ಬರುತ್ತೆ. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಇವತ್ತು ಕರ್ಮಯೋಗದ ಬಗ್ಗೆ ಈ 2ನೇ ಅಧ್ಯಾಯದಲ್ಲಿ ಎಷ್ಟು ಹೇಳಿದ್ದಾನೆ, ಅದಕ್ಕೆ ಹಿನ್ನೆಲೆ ಮುನ್ನೆಲೆ ಈ ಅರ್ಥದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.